ಎಲ್ಲರ ಜೀವನದಲ್ಲೂ ಶುಕ್ರ ದಶೆ ಅನ್ನೋಂಥದ್ದು ಒಂದೇ ಬರುತ್ತೆ. ಅಲ್ಲಿವರೆಗೂ ಕಾಯಬೇಕು. ಸದ್ಯಕ್ಕೆ ಸ್ಯಾಂಡಲ್ವುಡ್ ನಟ ಅನ್ನೋದಕ್ಕೂ ಹೆಚ್ಚಾಗಿ ಈಗ ಪ್ಯಾನ್ ಇಂಡಿಯಾ ನಟ ಅಂತಲೇ ಹೇಳ್ಬೋದು. ದೀಕ್ಷಿತ್ ಶೆಟ್ಟಿ ಅವರ ಜೀವನದಲ್ಲೂ ಶುಕ್ರ ದಶೆ ಶುರುವಾಗಿರುವಂಥದ್ದು. ಕಾರಣ ಏನು ಅನ್ನೋಂಥದ್ದು ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ನಟನೆ ಜೊತೆಗೆ ನಿರ್ಮಾಣ ಅಂತ ಸಾಹಸಕ್ಕೂ ಸಹ ಅವರು ಕೈ ಹಾಕಿರುವಂಥದ್ದು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಹ ಮಾತಾಡ್ಸೋಣ. ಜೊತೆಗೆ ಒಂದಷ್ಟು ಪರಭಾಷೆಯಲ್ಲೂ ಸಹ ಬ್ಯುಸಿ ಆಗಿರುವಂಥದ್ದು ದೀಕ್ಷಿತ್ ಅವರು. ಹಾಯ್, ಹೌ ಇಸ್ ಯುವರ್ ಲೈಫ್ ಗೋಯಿಂಗ್ ಆನ್? ಗುಡ್, ಥ್ಯಾಂಕ್ ಯು. ಹೇಗಿದ್ದೀರಿ ನೀವು? ನಾನು ಆರಾಮ್. ಶುಕ್ರ ದಶೆನ ಅಥವಾ ಶನಿನ ಅಂತ ಮುಂದೆ ಗೊತ್ತಾಗುತ್ತೆ. ಹೊರಗಡೆಯಿಂದ ನೋಡೋರಿಗೆ ಶುಕ್ರ, ಒಳಗಡೆ ಇರೋರಿಗೆ ಶನಿ. ಸೊ ಯಾ, ದೂರದ ಬೆಟ್ಟ ನುಣ್ಣಗಲ್ವಾ, ಹಾಗಾಗಿ ನಮಗೆಲ್ಲ ಅದು ತುಂಬ ಚೆನ್ನಾಗಿದ್ದೀರಾ, ಹಾಗಾಗಿ ಲೈಫ್ ತುಂಬ ಸ್ಮೂತಾಗಿ ಹೋಗ್ತಿದೆ ಅಂತ ಅನಿಸುತ್ತೆ. ದಟ್ಸ್ ದ ಹೋಲ್ ಪಾಯಿಂಟ್. ಲೈಫ್ ತುಂಬ ಸ್ಮೂತಾಗಿ ಹೋಗ್ತಾ ಇದೆ ಅಂತ ಅನಿಸುತ್ತೆ ಹೊರಗೆ ನಿಂತ್ಕೊಂಡಾಗ. ಬಟ್ ಒಳಗಿದ್ದಾಗ ಗೊತ್ತಾಗುತ್ತೆ ಎಷ್ಟು ಹಂಪ್ಸಿದೆ, ಎಷ್ಟು ರೋಡು ಇದಾಗಿದೆ ಅಂತ. ಈಗ ಬೆಂಗಳೂರು ಮಳೆ ಬಂದಾಗ ಆಗಿದೆಯಲ್ಲ, ಹಂಗಾಗಿದೆ ಪರಿಸ್ಥಿತಿ. ಅಂದರೆ ನಟನೆ ಮಾಡ್ತಾ ಈ ಥಾಟ್ಸ್ ಬಂತ, ಅಥವಾ ನಿರ್ಮಾಣಕ್ಕೆ ಕೈ ಹಾಕಿದ್ಮೇಲೆ ಇಷ್ಟೊಂದು ಎಕ್ಸ್ಪ್ಲೋರ್ ಮಾಡಬೇಕು, ಜೊತೆಗೆ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ಅನ್ನೋಂಥದ್ದು ತಲೆಗೆ ಬರ್ತಾ ಇದೆಯಾ ನಿಮಗೆ? ಎರಡರಲ್ಲೂ ಇದೆ. ನಟನೆ ಮಾಡುವಾಗಲೂ ಜವಾಬ್ದಾರಿಗಳಿತ್ತು, ಅದ್ರ ಜೊತೆಗೆ ಈಗ ನಿರ್ಮಾಣ ಮಾಡುವಾಗಲೂ ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ಇದೆ. ಐ ಥಿಂಕ್ ನನಗೆ ಕೇಳಿದ್ರೆ ವೈಯಕ್ತಿಕವಾಗಿ ನಟನೆ ಮಾಡುವಾಗಲೇ ನನಗೆ ಹೆಚ್ಚಿಗೆ ಜವಾಬ್ದಾರಿ ಅಂತ ಅನಿಸುತ್ತೆ. ನಿರ್ಮಾಣ ಎಲ್ಲಾದರೂ ಎಲ್ಲೋ ಒಂದು ಕಡೆ ರಿಲ್ಯಾಕ್ಸ್ ಆಗ್ತೀನಿ, ಪರವಾಗಿಲ್ಲ ನೋಡೋಣ ಅಂತ. ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ, ನಟನೆ ಅಂತ ಬಂದಾಗ ಐ ಡೋಂಟ್ ಥಿಂಕ್ ಐಲ್ ರಿಲ್ಯಾಕ್ಸ್. ಸೊ ಯಾ. ಸೊ ನಿಮ್ಮ ನಿರ್ಮಾಣ ಸಂಸ್ಥೆ ದಿ ಸಿನಿಮಾಸ್ ಅನ್ನುವಂಥದ್ದು, ದಿ ಅನ್ನುವಂಥದ್ದು ಹಿಂದಿ ಅಕ್ಷರದಲ್ಲಿರುವಂಥದ್ದು ಯಾಕೆ? ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಧಿ ಅನ್ನೋದು ಸಂಸ್ಕೃತ ಅಕ್ಷರ. ಅದು ಆ್ಯಕ್ಚುಲಿ ಸಂಸ್ಕೃತದಲ್ಲಿ ಧಿ ಅಂತಂದರೆ, ಅಥವಾ ಕನ್ನಡದಲ್ಲೂ ಧಿ ಅಂತಂದರೆ, ಬೇಸಿಕಲಿ ಧಿ ಅಂತಂದರೆ ಧೀಶಕ್ತಿ ಅಂತ ಅಂತೀವಿ ನಾವು ಕೆಲವು ಸತಿ. ಅಂದರೆ ಬುದ್ಧಿಶಕ್ತಿ, ಇಂಟೆಲೆಕ್ಟ್, ಮೈಂಡಿಗೆ ಸಂಬಂಧಪಟ್ಟ ಹಾಗೆ. ಸೊ ಇದು ಸಿನಿಮಾ ಅನ್ನೋದೇ ಒಂದು ಕ್ರಿಯೇಟಿವ್ ಫೀಲ್ಡ್. ಸೊ ಅದು ಮೈಂಡಿಗೆ ಸಂಬಂಧಪಟ್ಟ ಹಾಗೆ ಕರೀತಾ ಇದ್ದಾರೆ ನೋಡಿ ಅವರು ನಿಮ್ಮನ್ನ, ಪರವಾಗಿಲ್ಲ. ಹಾಂ. ಸೊ ಧಿ ಅನ್ನೋದು, ಸಿನಿಮಾ ಅನ್ನೋದೇ ಒಂದು ಕ್ರಿಯೇಟಿವ್ ಫೀಲ್ಡ್, ಮೈಂಡಿಗೆ ಸಂಬಂಧಪಟ್ಟ ಅಂಥದ್ದು, ಇಂಟೆಲೆಕ್ಚುಯಲ್ ಫೀಲ್ಡ್. ಸೊ ಐ ಥಾಟ್ ಈ ಹೆಸರು ತುಂಬ ಆ್ಯಪ್ಟಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಸಂಸ್ಕೃತ ಪದದಲ್ಲಿರೋದ್ರಿಂದ ಐ ಥಾಟ್ ಓಕೆ, ಸೊ ಹಾಗಾಗಿ ಧಿ. ಎಸ್. ಸೊ ಆಲ್ಮೋಸ್ಟ್ ಕನ್ನಡಿಗರು ಸಹ ಅನಿಸಿತ್ತು, ದಿ ಅನ್ನುವಂಥದ್ದು ಕನ್ನಡದಲ್ಲಿ ಯಾಕಿಲ್ಲ, ಯಾಕೆ ಹಿಂದಿಯಲ್ಲಿ ಮಾಡಿದ್ರು ಅನ್ನೋವಂಥದ್ದು ಒಂದು ಪ್ರಶ್ನೆ ಇತ್ತು. ಸೊ ಅದು ಅದೇ ಈಗ ಕ್ಲಾರಿಫಿಕೇಷನ್ ಸಿಕ್ಕಿರುವಂಥದ್ದು. ಸೊ ನಿಮ್ಮ ಬ್ಯಾನರ್ನಲ್ಲಿ ಬರ್ತಿರುವಂತಹ ಮೊದಲನೇ ವಿಡಿಯೋ ಅನ್ನುವಂಥದ್ದು. ಸೊ ವಾಟ್ ಈಸ್ ವಿಡಿಯೋ? ಆ್ಯಕ್ಚುಲಿ ಹಿಂದೆ ಏನದ ಹೇಳಿದೆ, ತುಂಬ ಜನರಿಗೆ ಕನ್ನಡದಲ್ಲಿ ಯಾಕಿಲ್ಲ ಅಂತ. ಒಂದೇ ಥಾಟ್ ಇದ್ದಿದ್ದು, ಸಿನಿಮಾ ಮಾಡ್ತಿರೋದು ಕನ್ನಡದಲ್ಲೇ ನಾನು ಇವತ್ತಿಗೆ. ಆ್ಯಂಡ್ ನಾನು ಎಲ್ಲೇ ಏನೇ ಕೆಲಸ ಮಾಡಿದ್ರು ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಬೇರೆ ಇರೋದಿಲ್ಲೇ. ಸೊ ನಾನು ಇಲ್ಲೇ ಸಿನಿಮಾ ಮಾಡೋದಕ್ಕೆ ಸಾಧ್ಯವಾಗೋದು, ಆ್ಯಂಡ್ ನಾನು ಇಲ್ಲೇ ಆ ಧೈರ್ಯವನ್ನು ತೊಗೊಳಕ್ಕೆ ಸಾಧ್ಯ ಆಗೋದು. ಬಿಕಾಸ್ ಆಫ್ ಪೀಪಲ್, ಜನರು ಆ ಧೈರ್ಯ ಕೊಟ್ಟಿದ್ದಕ್ಕೆ ಇವತ್ತು ನಾನು ಧೈರ್ಯ ತೊಗೊಂಡು ಸಿನಿಮಾ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಸಂಸ್ಕೃತ ಹೇಳೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಈ ಥರದೊಂದು ಸೌಂಡಿಂಗ್ ಇರುತ್ತೆ. ಈ ಥರದೊಂದು ಸೌಂಡಿಂಗ್ ಇದ್ದರೆ ಚೆನ್ನಾಗಿರುತ್ತೆ. ಬಿಕಾಸ್ ಒಂದೊಂದು ಸತಿ ನಾವು ಬೆಳಿಗ್ಗೆ ಎದ್ದಾಗ ಒಂದಿಷ್ಟು ಮಂತ್ರಗಳನ್ನ ಹೇಳ್ತೀವಿ. ಸೊ ಬಿಗಿನಿಂಗ್, ಶುರುಗೆ ಸಂಸ್ಕೃತ ಚೆನ್ನಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಅದನ್ನಿಟ್ಟಿದೆ ಅಷ್ಟೇ. ಆ್ಯಂಡ್ ವಿಡಿಯೋ ಬಗ್ಗೆ ಮಾತಾಡಬೇಕು ಅಂತಂದರೆ, ವಿಡಿಯೋ ಈಸ್ ಅ ವ್ಲಾಗ್ಯುಮೆಂಟ್ರಿ ಒಂದು ಜಾನರ್ ಅಂತ ಹೇಳ್ಬೋದು. ಅಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಫೌಂಡ್ ಫುಟೇಜ್ ಜಾನರ್ ಅಂತ, ಫೌಂಡ್ ಫುಟೇಜ್ ಶೈಲಿಯಲ್ಲಿ ಮಾಡಿರುವಂಥ ಸಿನಿಮಾ. ಆ್ಯಂಡ್ ಈ ಶೈಲಿಯಲ್ಲಿ 6 Men Equals 2 ಬಂದಿತ್ತು ಒಂದು 12-13 years ಬ್ಯಾಕ್. ಅದಾದಮೇಲೆ ಆ ಶೈಲಿಯಲ್ಲಿ ತುಂಬ ಅಥೆಂಟಿಕ್ಕಾಗಿ ಯಾವುದೂ ಸಿನಿಮಾ ಬಂದಿರಲಿಲ್ಲ. ಸೊ ಹಾಗಾಗಿ ಕಥೆ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಐ ಥಾಟ್ ಲೆಟ್ಸ್ ಗೋ. ಆ್ಯಂಡ್ ವಿಡಿಯೋ, ವ್ಲಾಗ್ ಮಾಡೋ ಹುಡುಗರು ವಿಡಿಯೋ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಆ್ಯಂಡ್ ಈಗ ಎಲ್ರಿಗೂ ತುಂಬ ಇದ್ರ ಬಗ್ಗೆ ಗೊತ್ತಿರುತ್ತೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ತುಂಬ ವ್ಲಾಗ್ಗಳನ್ನ ಫಾಲೋ ಮಾಡೋದ್ರಿಂದ ಜನರು ತುಂಬ ಜನ ಇದ್ದಾರೆ. ಸೊ ದೇ ಕೀಪ್ ಮೇಕಿಂಗ್ ವೀಡಿಯೋಸು. ಆ್ಯಂಡ್ ವಿಡಿಯೋ ಅನ್ನೋ ಪದ ಕೂಡ ತುಂಬ ಈಸಿಯಾಗಿ ಆಡಿಯನ್ಸಿಗೆ ಬರುತ್ತೆ. ಬಾಯಲ್ಲಿ ಹೇಳೋದಕ್ಕಾಗಲಿ ಇದಾಗಲಿ ತುಂಬ ಈಸಿಯಾಗಿ ಬರುವಂಥ ಪದ. ಸೊ ಐ ಥಾಟ್ ಓಕೆ, ವಿಡಿಯೋ ಈಸ್ ಅ ರೈಟ್ ನೇಮ್ ಅಂತ ಅಂದ್ಕೊಂಡು ಟೀಮ್ ಎಲ್ಲ ಡಿಸೈಡ್ ಮಾಡಿ ವಿ ಸೆಡ್ ಓಕೆ. ಸೊ ಇದು ಲೈಕ್ ಫಿಕ್ಷನಲ್ ಥರ ಬರುತ್ತಾ ಕತೆ, ಅಥವಾ ಹೇಗೆ ಹೋಗುತ್ತೆ? ಸಿನಿಮಾ ಜಾನರ್ನಲ್ಲೇ ಬರುತ್ತಾ? ಅದರ ಜೊತೆಗೆ ಡೈರೆಕ್ಷನ್ ಇರಬಹುದು? ಯಾವಾಗ ಶೂಟಿಂಗ್ ಆಯಿತು? ಎಷ್ಟು ಈಗಾಗಲೇ ಕಂಪ್ಲೀಟ್ ಆಗಿದೆಯಾ? ಅದೇ ನಾನು ಹೇಳಿದ್ನಲ್ಲ, ಫೌಂಡ್ ಫುಟೇಜ್ ಶೈಲಿ ಇರುತ್ತೆ. ಆ್ಯಂಡ್ ಕ್ಯಾಮ್ರಾಸ್ ಯೂಸ್ ಮಾಡಿರೋದು ಅಷ್ಟೇ. ನಾವು ವ್ಲಾಗಿಂಗ್ ಮಾಡೋದಕ್ಕೆ ಯಾವ ಕ್ಯಾಮ್ರಾಸ್ ಯೂಸ್ ಮಾಡ್ತೀವಿ ಆ ಥರ ಕ್ಯಾಮ್ರಾಸ್ ಯೂಸ್ ಮಾಡಿದ್ವಿ. ಒಂದು ಮೈನ್ ಕ್ಯಾಮ್ರಾ ಸೋನಿ ಇಟ್ಕೊಂಡು, ಉಳಿದಿದ್ದು ಗೋಪ್ರೋ, ಈ ಥರದ್ದು ಒಂದಿಷ್ಟು ಕ್ಯಾಮ್ರಾಸ್ನ ಯೂಸ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸಸ್ ಇರುತ್ತೆ ಸಿನಿಮಾದಲ್ಲಿ, ಈ ಸಿನಿಮಾದಲ್ಲಿ. ಆ್ಯಂಡ್ ಶೂಟ್ ಮಾಡಿದ್ದು ಆಯಿತು. ನಾವು ಆಲ್ಮೋಸ್ಟು ಶುರು ಮಾಡಿ 1 ವರ್ಷ ಆಗ್ತಾ ಬಂತ ಅಂತ, 1 ವರ್ಷ ಅಥವಾ 8 months ಆಗ್ತಾ ಬಂತ ಅಂತ. ಅಂದರೆ ಈ ಐಡಿಯಾ ನಾವು ಮಾತಾಡಿ ಅಲ್ಲಿಂದ ಚಾಲನೆಗೊಂಡು ಇಷ್ಟು ವರ್ಷ, ಮೋಸ್ಟ್ಲಿ 8 months ಆಯಿತು ಅಂತ ಅನಿಸುತ್ತೆ. 80% ಆಫ್ ದ ಶೂಟ್ ಕಂಪ್ಲೀಟ್ ಆಗಿದೆ, ಇನ್ನೊಂದು 20% ಬ್ಯಾಲೆನ್ಸ್ ಇದೆ.
ಐ ಥಿಂಕ್ ಬೈ ನೆಕ್ಸ್ಟ್ ಮಂತ್ ಎಂಡ್ ಅಂದರೆ ಜೂನ್ ಮಿಡ್ ಅಷ್ಟರಲ್ಲಿ ಶೂಟ್ ಮುಗಿಸ್ತೀವಿ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶುರುವಾಗುತ್ತೆ. ಅದು ನೋಡಬೇಕು ಎಷ್ಟು ದಿನ ಹಿಡಿಯುತ್ತೆ ಏನು ಅಂತ ನೋಡಬೇಕು. ಸೊ ಈ ನಟನೆ ಅಂತ ಬಂದಾಗ ಹೀರೋಗಳು ಮೊದಲನೇದಾಗಿ ಅಭಿನಯವನ್ನು ಕಲಿತಾರೆ, ಅದಾದಮೇಲೆ ಎಕ್ಸ್ಪ್ಲೋರ್ ಮಾಡ್ತಾ ನಿರ್ಮಾಣಕ್ಕೆ ಕೈ ಹಾಕ್ತಾರೆ. ಆಲ್ಮೋಸ್ಟ್ ಈ ಯಶ್ ಅವರು ಇರ್ಬೋದು, ಈಗ ನೀವಿರ್ಬೋದು, ಒಂದಷ್ಟು ಹೀರೋಗಳು ಸಹ ತಮ್ಮದೇ ಆದಂತಹ ಪ್ರೊಡಕ್ಷನ್ ಬ್ಯಾನರ್ನ ಶುರು ಮಾಡಿರೋವಂಥದ್ದು. ಸೊ ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ, ಜೊತೆಗೆ ಆ ಪ್ರಾಸೆಸ್ ಹೇಗೆ ಬರ್ತಾ ಇದೆ ಅಂತ? ಖುಷಿ ಇದೆ, ಬಹಳ ಖುಷಿ ಇದೆ. ಅಂದರೆ ತುಂಬ ಎಲ್ಲದಕ್ಕೂ ಒಂದು ಕಾಲ ಕೂಡ ಬರಬೇಕು ಅಂತ ನಾವು ಹೇಳ್ತೀವಿ. ಅಂದರೆ ದುಡ್ಡಿದ್ದ ತಕ್ಷಣ ಪ್ರೊಡ್ಯೂಸ್ ಮಾಡೋದಕ್ಕಾಗಲ್ಲ, ಸಿನಿಮಾ ಮಾಡೋದಕ್ಕಾಗಲ್ಲ. ಅದಕ್ಕೆ ಆ ಟೀಮ್ ಅಂತಾಗಿರ್ಬೋದು, ನಮ್ಮ ಜೊತೆ ಇರುವಂಥ ಸ್ನೇಹಿತರಾಗಿರ್ಬೋದು, ಅಥವಾ ನಮಗೆ ಧೈರ್ಯ ಆಗಿರ್ಬೋದು, ಎಲ್ಲವೂ ಒಂದು ಟೈಮಲ್ಲಿ ಕೂಡ ಬರಬೇಕು. ಅದು ಬಂದರೆ ಮಾತ್ರ ಸಿನಿಮಾ ಮಾಡೋದಕ್ಕೆ ಸಾಧ್ಯವಾಗೋದು. ಆ್ಯಂಡ್ ಐ ಟೇಕ್ ದಿಸ್ ಫಿಲ್ಮ್ ಆ್ಯಸ್ ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್ ಇಂಡಸ್ಟ್ರಿಗೆ. ಬಿಕಾಸ್ ನನ್ನ ಇಷ್ಟು ವರ್ಷ ಸಾಕಿದಂಥ ಇಂಡಸ್ಟ್ರಿಗೆ, ಒಬ್ಬ ಕಲಾವಿದನೇ ನಾನು ಇಷ್ಟು ವರ್ಷ ಜೀವನ ಮಾಡಿದ್ದೀನಿ. ಆ್ಯಂಡ್ ನಾನು ಯಾವಾಗಲೂ ತುಂಬ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತೀನಿ, ನನ್ನ ಏನೇ ಅರ್ನಿಂಗ್ಸ್ ಇದ್ದರೂ ಅದು ಚಿತ್ರರಂಗದ ಅರ್ನಿಂಗ್ಸ್ ನಾನು ಇವತ್ತರೆಗೂ ನಾನು ಅರ್ನ್ ಮಾಡಿರೋದು. ಸೊ ಚಿತ್ರರಂಗ ಕೊಟ್ಟಿರೋ ದುಡ್ಡಿದು. ಸೊ ಹಾಗಾಗಿ ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಅಷ್ಟೇ. ಅಲ್ಲಿ ದುಡಿದಿರೋದನ್ನ ಮತ್ತೆ ಅಲ್ಲೇ ಹಾಕ್ತಾಯಿದ್ದೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡುವಂಥದ್ದು, ಅವಕಾಶ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ಲ್ಯಾಟ್ಫಾರ್ಮ್ ಮಾಡಿಕೊಡುವಂಥದ್ದು, ಅವರ ಪ್ರತಿಭೆಗಳನ್ನ ತೋರಿಸೋದಕ್ಕೆ. ಸೊ ಈ ಥರದ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿರೋದು ನನಗೆ ಭಾಳ ಖುಷಿ ಇದೆ. ಸೊ ಈ ಜಾಗದಲ್ಲಿ ನಾನು ಇವತ್ತು ಕೂತಿರೋದು, ಐ ಫೀಲ್ ವೆರಿ ಹ್ಯಾಪಿ, ವೆರಿ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ಓಕೆ, 11 ವರ್ಷಗಳಲ್ಲಿ ಒಂದಿಷ್ಟು ಕೆಲಸ ಮಾಡ್ತಾ ಬಂದು ಏನೋ ನನ್ನ ವೈಯಕ್ತಿಕವಾಗಿ ನಂದೇನೋ ಮಾಡ್ಕೋತೀನಿ ಅಂತ ಅನ್ನಿಸ್ದೆ. ಇವತ್ತು ಸಿನಿಮಾ ಮಾಡ್ತೀನಿ ಅಥವಾ ಒಂದಿಷ್ಟು ಜನ ಇದ್ರಲ್ಲಿ ನಾನು ಆ್ಯಕ್ಟ್ ಮಾಡ್ತಾಯಿಲ್ಲ. ಸೊ ಒಂದು ಸಣ್ಣ ಪಾತ್ರ ಮಾಡ್ತಿದ್ದೀನಿ ಅಷ್ಟೇ, ಕ್ಯಾಮಿಯೋ ರೋಲ್ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ 5 ಹೊಸ ಮುಖಗಳು. ಸೊ ಖುಷಿ ಇದೆ. ಸೊ ಒಂದಿಷ್ಟು ಜನ ಹೊಸ ಟೆಕ್ನಿಷಿಯನ್ಸ್ ಇದ್ದಾರೆ, ಖುಷಿಯಾಗುತ್ತೆ. ಪ್ರೊಡ್ಯೂಸರ್ ಆಗಿ ಬಜೆಟ್ ರಿವೀಲ್ ಮಾಡೋಲ್ಲ, ಹೌದು, ಬಟ್ ಆಲ್ಸೋ ಅಂದಾಜು ಎಷ್ಟು ಖರ್ಚಾಗಿದೆ ಈ ಒಂದು ಸಿನಿಮಾಗೆ? ಖರ್ಚು ಆಗ್ತಾನೇ ಇದೆ. ಸೊ ಖರ್ಚು ಯಾವತ್ತು ನಿಲ್ಲುತ್ತೆ ಅವತ್ತು ಹೇಳ್ತೀನಿ, ಇಷ್ಟಾಯಿತು ಖರ್ಚು ಅಂತ. ಈ ಖರ್ಚು ಆಗ್ತಾನೇ ಇದೆ. ಈಗ ಹೇಗಾಗಿದೆ ಅಂತಂದರೆ, ಸಿನಿಮಾ ಮಾಡೋದು ಒಂದು ಸ್ಕೆಡ್ಯೂಲು. ಸೊ ಏನಾದರೂ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಆಮೇಲೆ ನಾನು ಶೂಟಿಂಗ್ ಹೋಗ್ತೀನಲ್ಲ, ನಾನು ಶೂಟಿಂಗ್ ಮುಗಿಸ್ಕೊಂಬರ್ತೀನಿ, ನನ್ನ ಪೇಮೆಂಟ್ ಬರುತ್ತೆ, ಆ ಪೇಮೆಂಟ್ ತೊಗೊಂಬಂದು ಮತ್ತೆ ಇಲ್ಲಿ ಹಾಕೋದು. ಸೊ ಖರ್ಚು ಆಗ್ತಾನೇ ಇದೆ. ಒಂದು ಮದುವೆ ಮಾಡಿ ನೋಡು, ಒಂದು ಮನೆ ಕಟ್ಟಿ ನೋಡು, ಆ್ಯಂಡ್ ಒಂದು ಸಿನಿಮಾ ಮಾಡಿ ನೋಡು. ಐ ಥಿಂಕ್ ಅದನ್ನು ಆ್ಯಡ್ ಮಾಡ್ಕೋಬೇಕು ಇನ್ಮೇಲೆ ಗಾದಿಯಲ್ಲಿ. ಸೊ ಇದು ಮೂರನ್ನು ಹೇಗೆ ಅಂತಂದರೆ, ನೀವು ಹೇಳೋಕ್ಕಾಗಲ್ಲ, ಖರ್ಚನ್ನ ಹಿಡಿಯೋಕ್ಕಾಗಲ್ಲ. ನಿಮಗೆ ಪ್ಯಾಷನ್ ಇದ್ದಾಗ ಹೋಗ್ತಾ ಇರುತ್ತೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಹಾಗೆ ಇಫ್ ಐ ಆಮ್ ನಾಟ್ ರಾಂಗ್, 11 ವರ್ಷ ಆಯಿತು ನೀವು ಇಂಡಸ್ಟ್ರಿಗೆ ಬಂದು. ಸೊ 11ನೇ ವರ್ಷ ಇದು. ಸೊ ಈ 11ನೇ ವರ್ಷದಲ್ಲಿ ಯಾವ ರೀತಿ ಸೇವಿಂಗ್ಸ್ ನೀವು ಮಾಡ್ತೀರಾ? ಅಂದರೆ ಯೂಶ್ವಲಿ ಸೆಲೆಬ್ರಿಟೀಸ್ ಅಂತ ಹೇಳಿದ ತಕ್ಷಣ ತುಂಬ ರೆಮ್ಯುನರೇಷನ್ ತೆಗೆದುಕೊಳ್ತಾರೆ, ಜೊತೆಗೆ ಅವ್ರ ಲೈಫ್ ತುಂಬ ಸುಲಭವಾಗಿರುತ್ತೆ ಅನ್ನೋವಂಥದ್ದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೇವಿಂಗ್ಸ್ ಸಿಕ್ಕಾಪಟ್ಟೆ ಮಾಡಿರ್ತಾರೆ ಅನ್ನೋವಂಥದ್ದು. ಯಾಕಂದರೆ ಐಷಾರಾಮಿ ಕಾರ್ ನೋಡಿರ್ತಾರೆ, ಬಂಗ್ಲೋ ಹೀಗಿರುತ್ತೆ ಹಾಗಿರುತ್ತೆ, ಜೊತೆಗೆ ಬ್ರ್ಯಾಂಡೆಡ್ ಶರ್ಟ್ ವಾಚ್ಗಳನ್ನು ಹಾಕ್ತಾರೆ ಅಂತ. ಸೊ ನಿಮ್ಮ ಸೇವಿಂಗ್ಸ್ ಹೇಗಿದೆ? ಇದು ಹೆಂಗಾಗಿದೆ ಅಂತಂದರೆ, ಈ ಮದುವೆಗೆ ಹೆಣ್ಣು ಕೊಡಬೇಕಾದ್ರೆ ಡೀಟೇಲ್ಸ್ ಕೇಳ್ತಾರಲ್ಲ, ಹಾಗಾಗಿದೆ. ಏನಿದೆ, ಎಷ್ಟಿದೆ, ಏನು ಮಾಡ್ಕೊಂಡಿದ್ದೀರಾ ಅಂತ. ಬಟ್ ಒಂದು ನಾವು ಅರ್ಥ ಮಾಡ್ಕೋಬೇಕು, ಇಂಡಸ್ಟ್ರಿಯಲ್ಲಿ, ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಸಕ್ಸಸ್ ಕಂಡ್ರೆ ಮಾತ್ರ ಕಮರ್ಷಿಯಲಿ ವರ್ಕ್ ಆಗೋದು. ಸಕ್ಸಸ್ ಇದ್ದರೆ ಮಾತ್ರ ನಿಮಗೆ ಕಮರ್ಷಿಯಲಿ ತುಂಬ ಚೆನ್ನಾಗಿ ವರ್ಕ್ ಆಗೋದು. ಆ್ಯಂಡ್ ದೊಡ್ಡ ಕಾರ್ ಆಗಿರ್ಬೋದು, ದೊಡ್ಡ ಮನೆ ಆಗಿರ್ಬೋದು, ಇದೆಲ್ಲವೂ ಏನು ನೋಡ್ತಾ ಇದ್ದೀರಾ ನೀವು, ತುಂಬ ಬೆರಳೆಣಿಕೆ ಜನಗಳು ಮಾತ್ರ ಆ ರೀತಿ ಇರೋದು ಇಂಡಸ್ಟ್ರಿಯಲ್ಲಿ. ಎಲ್ಲರೂ ಆ ರೀತಿ ಇಲ್ಲ ಇವತ್ತಿಗೆ. ಆ್ಯಂಡ್ ಇವತ್ತಿನ ದಿನ ಇಂಡಸ್ಟ್ರಿ ಬಹಳ ಏನಂತೀರ, ಕಷ್ಟಕಾಲದಲ್ಲಿದೆ ಅಂತಲೂ ಹೇಳ್ಬೋದು. ಅಪ್ ಆ್ಯಂಡ್ ಡೌನ್ ಅಂತ ನಾವೇನು ಹೇಳ್ತೀವಿ, ಈ ಒಂದು ಕಾಲಘಟ್ಟ ಒಂಚೂರು ಸ್ವಲ್ಪ ಸಮಸ್ಯೆಯಲ್ಲಿದೆ ಇಂಡಸ್ಟ್ರಿ. ಸೊ ಐ ಥಿಂಕ್ ಸರಳ ಜೀವನ, ಒತ್ತಡರಹಿತ ಜೀವನ, ಇದನ್ನು ನಾನು ತುಂಬ ಬಿಗಿನಿಂಗಿಂದನೂ ಫಾಲೋ ಮಾಡ್ಕೊಂಡು ಬಂದಂಥ ಒಂದು ಕೋಟ್ ಇದು. ಆ್ಯಂಡ್ ಇದನ್ನು ಜೀವನವನ್ನು ಹೀಗೆ ಬದುಕಬೇಕು ಅಂತ ಅಂದ್ಕೊಂಡವನು. ಯಾಕಂದರೆ ಎಷ್ಟು ನಾವು ನಮ್ಗೊಂದು ಸತಿ ಯಾವುದೋ ಒಂದು ಸಿನಿಮಾ ಮಾಡ್ತೀವಿ, ಬಂದ್ಬಿಡುತ್ತೆ ಒಂದು ಸ್ವಲ್ಪ, ಆಮೇಲೆ ಒಂದು 10 ತಿಂಗಳದ್ದು ಇನ್ಕಮ್ಮೇ ಇರೋದಿಲ್ಲ, 1 ವರ್ಷ ಇನ್ಕಮ್ಮೇ ಇರೋದಿಲ್ಲ. ಆ ಬಂದಿದ್ದ ದುಡ್ಡನ್ನ ನಾವು ಅಷ್ಟು ತಿಂಗಳಿಗೆ ಅದು ಸಂಭಾಳಿಸ್ಬೇಕಾಗತ್ತೆ. ನನಗೆ ಇಷ್ಟು ಬಂತು ಅಂತ ಹೇಳಿ ನಾನು ಏನೇನೋ ಮಾಡೋಕ್ಕೆ ಹೋದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದು ಉಲ್ಟಾ ಹೊಡಿತಾ ಹೋಗುತ್ತೆ. ಆ್ಯಂಡ್ ನನಗೆ ಕಮಿಟ್ಮೆಂಟ್ಗೋಸ್ಕರ ನಾನು ಸಿನಿಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಆಮೇಲೆ. ಸೊ ನನಗೆ ತಲೆಯಲ್ಲಿ ಐ ವಾಸ್ ವೆರಿ ಕ್ಲಿಯರ್, ಕಮಿಟ್ಮೆಂಟ್ಗೋಸ್ಕರ ಸಿನಿಮಾ ಮಾಡಬಾರ್ದು. ಅಫ್ಕೋರ್ಸ್ ಕಮಿಟ್ಮೆಂಟ್ ಇದೆ, ಮನೆ ನಾನು ಸಾಕಲೇಬೇಕು ಅಂದರೆ ಇಡೀ ಮನೆ ಜವಾಬ್ದಾರಿ ನನ್ನ ಮೇಲೆ ಅದೆಲ್ಲವೂ ಇದೆ. ಬಟ್ ಎಷ್ಟಾಗುತ್ತೋ ಅಷ್ಟು ಕಮ್ಮಿಲಿ ಇಟ್ಕೊಂಡಷ್ಟು, ನನ್ನ ಖರ್ಚುಗಳನ್ನ ಕಮ್ಮಿಲಿ ಇಟ್ಕೊಂಡಷ್ಟು ನನಗೆ ಪ್ರೆಷರ್ ಕಮ್ಮಿ, ವರ್ಕ್ ಪ್ರೆಷರ್ ಕಮ್ಮಿ ಆಗುತ್ತೆ. ಅಂದರೆ ನಾನು ಸಿನಿಮಾ ಮಾಡಲೇಬೇಕು, ಸ್ಕ್ರಿಪ್ಟ್ ಇಷ್ಟ ಆಗಲಿಲ್ಲ ಅಂದರೂ ಮಾಡಬೇಕು, ಕಾಸಿಗೋಸ್ಕರ ಸಿನಿಮಾ ಇದಾಗಲೇಬೇಕು, ಅದೆಲ್ಲೋ ಒಂದು ಕಡೆ ಆ ಅಗತ್ಯ ಇರೋದಿಲ್ಲ. ಸೊ ನನ್ನ ಏನಂದರೆ ನನಗೆ ಕೆಲಸದಲ್ಲಿ ಖುಷಿ ಇದೆ ನನಗೆ. ಆ್ಯಂಡ್ ಹಾಗಾಗಿ ನಾನು ಕಾಂಪ್ರೂವ್ ಮಾಡಿ ಕೆಲಸ ಮಾಡೋದಕ್ಕೆ ನನ್ನ ಕೆಲ ಆಗಲ್ಲ.
ಯಾಕಂದರೆ ನಾನು ಒಂದನ್ನು ತುಂಬ ಗಟ್ಟಿಯಾಗಿ ನಂಬುತ್ತೀನಿ. ನಾನು ಮಾಡುವ ಪಾತ್ರ, ನಾನು ಮಾಡುವ ಸಿನಿಮಾನ ನಾನು ನಂಬಲಿಲ್ಲ ಅಂದರೆ ನನ್ನ ಜನರನ್ನು ನಂಬ್ಸೋಕ್ಕಾಗಲ್ಲ. ಸೊ ನಾನು ನಂಬೋದು ಬಹಳ ಮುಖ್ಯ. ನಾನು ನಂಬಬೇಕಂದ್ರೆ ನನಗೆ ಆ ಸ್ಕ್ರಿಪ್ಟ್ ಮೇಲೆ ಭರವಸೆ ಇರಬೇಕು. ಫಿನಾನ್ಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನನ್ನ ಅಟೆಂಪ್ಟ್ ಮಾಡಲ್ಲ. ನನ್ನ ಅಟೆಂಪ್ಟ್ ಮಾಡೋದೇ ಸ್ಕ್ರಿಪ್ಟ್ ಯಾವಾಗಲೂ. ನನಗೆ ಸ್ಕ್ರಿಪ್ಟ್ ತುಂಬ ಇಷ್ಟ ಆಗೋಯ್ತು ಅಂದರೆ ನಾನು ಎಷ್ಟೆಷ್ಟೋ ಕಾಂಪ್ರಮೈಸ್ ಆಗಿಬಿಟ್ಟಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ತುಂಬ ಏನು ದೊಡ್ಡ ಸೇವಿಂಗ್ಸ್ ಇಲ್ಲ. ಅದೇ ಆಗಲೇ ಹೇಳಿದಾಗ ನಾನು ಮನೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಈ ವರ್ಷ. ಅದಕ್ಕಾಗಿ ಒಂದಿಷ್ಟು ಕಾಸುಗಳನ್ನ ಎತ್ತಿಟ್ಟಿದ್ದೆ. ಸೊ ಈ ಸಿನಿಮಾ ಬಂತು, ಈ ಸ್ಕ್ರಿಪ್ಟ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ತಂಡ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರು. ಓಕೆ, ಒಂದಿಷ್ಟು ಜನ ಹುಡುಗರಿಗೆ ಕೆಲಸ ಆಗುತ್ತೆ ಅಂತ ಆಯಿತು. ಆ್ಯಂಡ್ ನನ್ನಿಂದ ಏನೋ ಇಂಡಸ್ಟ್ರಿಗೆ ವಾಪಸ್ ಕೊಡೋ ಟೈಮ್ ಬಂದಿದೆ ಅಂತ ಅನ್ನಿಸ್ತು. ಸೊ ಐ ಸೆಡ್ ಓಕೆ, ಮನೆ ಆಮೇಲೆ ನೋಡೋಣ, ಸಿನಿಮಾ ಮಾಡೋಣ ಅಂತೇಳಿ ಸಿನಿಮಾಗೆ ಹಾಕಿದ್ದೀನಿ. ಸೊ ದಿಸ್ ಈಸ್ ಮೈ ಸೇವಿಂಗ್ಸ್. ನೀವು ಇದನ್ನು ಹೇಳ್ತಿದ್ರೆ ನಂಗೆ ರವಿಚಂದ್ರನ್ ಸರ್ ನೆನಪಾಗ್ತಿದ್ದಾರೆ. ಅಂದರೆ ದುಡ್ಡನ್ನೆಲ್ಲ ಅವ್ರು ಬರೀ ಸಿನಿಮಾಗೆ ಹಾಕಿದ್ರು ಹೊರತಾಗಿ ತಮ್ಮ ಪರ್ಸ್ನಲ್ ಜೀವನಕ್ಕಾಗಿ ಅತಿ ಕಡಿಮೆ ಮಾಡ್ಕೊಂಡಿದ್ದು. ಸೊ ನೀವು ಕೂಡ ಅದೇ ರೀತಿ ಮಾಡ್ತಾ ಇದ್ದೀರಾ. ಮೋಸ್ಟ್ಲಿ ಪ್ಯಾಷನ್ ಫಾರ್ ಸಿನಿಮಾ, ಐ ಥಿಂಕ್ ನಾವು ಅದನ್ನೇ ಪ್ಯಾಷನ್ ಅಂತ ಹೇಳ್ತೀವಿ. ನಾನು ಏನು ಪ್ಯಾಷನ್ ಅಂದರೆ, ಈಗ ನಾವು ಏನಾಗುತ್ತೆ ಏನು ಹೋಗುತ್ತೆ ಅಂತ ಯೋಚನೆ ಮಾಡಿದೆ ಅಥವಾ ಅದೆಲ್ಲ ಪಕ್ಕಕ್ಕಿಟ್ಟು ನನಗೇನೋ ಇದರಲ್ಲಿದೆ. ನನಗೆ ಭಾಳ ಹುಚ್ಚತನ ಇದೆ ಸಿನಿಮಾ ಅಂತ ಬಂದಾಗ. ಆ್ಯಂಡ್ ನನಗೆ ಮಾಡೋಕ್ಕೆ ಬರೋದು ಇದು ಒಂದೇ. ನನಗೆ ಇದು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಬರಲ್ಲ ನನಗೆ. ಸೊ ನಾನು ಇದರಲ್ಲೇ ನಾನು ಎಷ್ಟು ತೊಡಗಿಸ್ಕೋಬೋದು ಅಂತ ನಾನು ನೋಡ್ತಾ ಇರ್ತೀನಿ ಯಾವಾಗಲೂ. ಸೊ ಐ ಥಾಟ್ ದಿಸ್ ಇಸ್ ಅ ರೈಟ್ ಟೈಮ್. ಮನೆ ಅಫ್ಕೋರ್ಸ್ ಎಲ್ಲರೂ ಮಾಡ್ತಾರೆ ಅಥವಾ ಸೆಟ್ಲ್ ಆಗೋದು ಇದೆ, ಇಲ್ಲ ತಪ್ಪು ಅಂತ ಹೇಳಲ್ಲ ನಾನು. ಬಟ್ ನಾನು ಒಂಚೂರು ಸ್ವಲ್ಪ ಬೇರೆ ಕ್ಯಾಟಗರಿಗೆ ಬರ್ತೀನಿ. ನನಗೆ ಎಲ್ಲೋ ಕುವೆಂಪು ಹೇಳ್ತಾರಲ್ಲ, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಅಂತ. ಸೊ ಹಾಗೆ ಐ ಥಿಂಕ್ ಸೆಟಲ್ ಆಗೋಣ, ಆಮೇಲೆ ನೋಡೋಣ ಅದ್ರ ಪಾಡಿಗೆ. ಅದು ವಿಲ್ ಸಿ. ಫಸ್ಟ್ ಈಗ ಸಿನಿಮಾ ಮಾಡೋ ಟೈಮು, ಮೊಮೆಂಟಮ್ ಸಿಕ್ಕಿದೆ, ಒಂದು ಒಳ್ಳೆ ತಂಡ ಸಿಕ್ಕಿದೆ, ಆ್ಯಂಡ್ ನಮ್ಮಲ್ಲೂ ಆ ಝೀಲ್ ಇದೆ. ಸೊ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್. ಮುಂದೆ ನುಗ್ತಾ ಇರಬೇಕು, ಸಿನಿಮಾ ಮಾಡ್ತಾ ಇರಬೇಕು. ಆ್ಯಂಡ್ ದಿಸ್ ಈಸ್ ದ ರೈಟ್ ಟೈಮ್ ಅಂತ ಅನಿಸುತ್ತೆ. ಬಿಕಾಸ್ ಇಂಡಸ್ಟ್ರಿ ಚೆನ್ನಾಗಿ ಆಗ್ತಿದ್ದಾಗ, ಚೆನ್ನಾಗಿ ರಿಟರ್ನ್ಸ್ ಬರ್ತಿದ್ದಾಗ, ಇನ್ನೊಂದು ಬರ್ತಿದ್ದಾಗ ಐ ಥಿಂಕ್ ತುಂಬ ಜನ ಇನ್ವೆಸ್ಟ್ ಮಾಡ್ತಾರೆ, ಅದೆಲ್ಲವೂ ಇರುತ್ತೆ. ಬಟ್ ಇಂಥ ಟೈಮಲ್ಲಿ ಏನೋ ಒಂದು ವಿಭಿನ್ನವಾದ ಆಲೋಚನೆ ಇಟ್ಕೊಂಡು ಬೇರೆ ಥರದ ಮಾರ್ಗವನ್ನು ಹಿಡಿದು ಸಿನಿಮಾ ಮಾಡೋದಿದೆಯಲ್ಲ, ದಿಸ್ ಈಸ್ ನೀಡೆಡ್ ಅಂತ ಅನಿಸುತ್ತೆ ಈಗಿನ ಸಂದರ್ಭಕ್ಕೆ. ಐ ಥಿಂಕ್ ಮೋರ್ ಆಫ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್, ಅಂದರೆ ಒಂದು ಸ್ವಲ್ಪ ಇಂಡಸ್ಟ್ರಿ ಒಳಗಿರೋರು, ಕೆಲಸ ಮಾಡಿರೋರು ಸಿನಿಮಾನ ನಿರ್ಮಾಣ ಮಾಡಿದ್ರೆ ಅದರ ಡೆಪ್ತ್ ಗೊತ್ತಿರುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಅಟ್ಲೀಸ್ಟ್ ಹೆಂಗೆ ರೀಚ್ ಮಾಡಬೇಕು, ಆ ಪ್ರಯತ್ನಗಳಾದರೂ ತುಂಬ ಚೆನ್ನಾಗಿ ಆಗ್ಬೋದು. ಈ ತುಂಬ ಹೊಸಬ್ರು ಮಾಡಿದಾಗ ಏನಾಗುತ್ತೆ, ಪ್ರಾಬಬ್ಲಿ ಅವ್ರಿಗೆ ಆ ಡೆಪ್ತ್ ಗೊತ್ತಿಲ್ಲದೆ ಇದ್ದಾಗ ಎಡುವ ಸಾಧ್ಯತೆಗಳಿರ್ತವೆ. ಸೊ ಐ ಥಿಂಕ್ ಈ ಥರದ ಪ್ರಯತ್ನಗಳು ಆಗಬೇಕು ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ. ನಿರ್ಮಾಪಕರು ಇತ್ತೀಚೆಗೆ ರಿಪೀಟ್ ಆಗ್ತಾ ಇಲ್ಲ. ಒಂದು ಸಿನಿಮಾ ಮಾಡಿದ್ದಾದ್ಮೇಲೆ ಅದರಿಂದ ಏನಾದರೂ ಪ್ರಾಫಿಟ್ ಬಂತಂದ್ರೆ ಮಾತ್ರ ಮತ್ತೊಂದು ಸಿನಿಮಾಗೆ ಹಾಕ್ತಾರೆ ಹೊರತಾಗಿ ಇಲ್ಲಾಂದ್ರೆ ಬೇಡ ಈ ಸಾಹಸ ಅಂದ್ಬಿಟ್ಟು ತಮ್ಮ ಉದ್ಯಮ ಏನಿದೆ ಅದನ್ನು ನೋಡ್ಕೊಳ್ತಾ ಹೋಗ್ತಾರೆ. ನೀವು ದೊಡ್ಡ ದೊಡ್ಡ ಬ್ಯಾನರಲ್ಲೂ ಸಹ ಸಿನಿಮಾ ಮಾಡಿರೋದ್ರಿಂದ ಆ ಪ್ರೊಡಕ್ಷನ್ನಿಂದ ಕಲ್ತಿರೋದು ಉಂಟಾ? ಜೊತೆಗೆ ಇನ್ಪುಟ್ಸ್ ನಿಮ್ಗೇನಾದರೂ ನಿಮ್ಮ ಬ್ಯಾನರ್ಗೆ ಒಂದು ನಿರ್ಮಾಣ ಸಂಸ್ಥೆ ನಾನು ಶುರು ಮಾಡಬೇಕು, ಹೀಗಾಗಿ ಏನಾದರೂ ನಿಮಗೆ ಹೆಲ್ಪ್ ಆಯಿತಾ ಅಂತ? ಖಂಡಿತವಾಗ್ಲೂ ಇಷ್ಟು ವರ್ಷ ಕೆಲಸ ಮಾಡಿರೋದು ಭಾಳ ಹೆಲ್ಪ್ ಆಗಿದೆ. ಅಂದರೆ ಬೇರೆ ಬೇರೆ ಪ್ರೊಡಕ್ಷನ್ ಹೌಸಸಲ್ಲಿ ಕೆಲಸ ಮಾಡಿರೋದು, ಬೇರೆ ಬೇರೆ ಭಾಷೆಯಲ್ಲಿ ಕೆಲಸ ಮಾಡಿರೋದು, ಆ್ಯಂಡ್ ಅಲ್ಲಿ ಪ್ರೊಡಕ್ಷನ್ ಹೌಸಸ್ ಹೇಗೆ ವರ್ಕ್ ಆಗ್ತವೆ ತುಂಬ ಇನ್ಡೆಪ್ತಾಗಿ ನನಗೆ ಗೊತ್ತಾಗದೆ ಹೋದ್ರೂ, ಬಿಕಾಸ್ ಕಲಾವಿದರಿಗೆ ಎಲ್ಲವೂ ಗೊತ್ತಿರೋದಿಲ್ಲ ಇನ್ಡೆಪ್ತಾಗಿ. ಅಂದರೆ ಹೆಂಗೆ ವರ್ಕ್ ಆಗುತ್ತೆ, ಏನು ಮಾಡ್ತಾರೆ ಎಲ್ಲವೂ ಗೊತ್ತಿರೋದಿಲ್ಲ. ಬಟ್ ನನಗೆ ತಿಳಿದಷ್ಟು ಮಟ್ಟಿಗೆ ಎಷ್ಟು ಯಾವ ಥರ ವರ್ಕ್ ಆಗ್ತಾವಲ್ಲಿ. ಆ್ಯಂಡ್ ಇಲ್ಲಿ ನಾನು ಕೆಲಸ ಮಾಡಿರೋ ಪ್ರೊಡಕ್ಷನ್ ಹೌಸಸ್ ಆಗಿರ್ಬೋದು, ಈಗ ಕೃಷ್ಣ ಸರ್ ಆಗಿರ್ಬೋದು, ನನಗೆ ಪ್ರೊಡಕ್ಷನ್ದು ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೊಂದಿದ್ದರೆ ನಮ್ಮ ದಿಯಾ ಪ್ರೊಡ್ಯೂಸರ್ ಕೃಷ್ಣ ಸರ್ ಅವ್ರಿಗೆ ಫೋನ್ ಮಾಡ್ತೀನಿ, ಅಥವಾ ಇನ್ನೊಂದಿಷ್ಟು ಜನ ಸ್ನೇಹಿತರಿದ್ದಾರೆ ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರ ಹತ್ರ ಫೋನ್ ಮಾಡಿ ತಿಳ್ಕೊತೀನಿ ಹೀಗೆ ಅಂತ ಅನಿಸ್ತಾ ಇದೆ ಅಂತ. ಸೊ ಐ ಥಿಂಕ್ ಇದೆಲ್ಲ ತುಂಬ ಹೆಲ್ಪ್ ಮಾಡಿದೆ. ಇದೆಲ್ಲ ಹೆಲ್ಪ್ ಮಾಡೋಕ್ಕೆ ಹೋಗಿ ಗೊತ್ತಿಲ್ಲದೆ ನನಗೆ ಸಿನಿಮಾ ಮಾಡೋಕ್ಕೆ ಬರುತ್ತಾ ನನಗೆ ಗೊತ್ತಿಲ್ಲ. ಅಂದರೆ ನಿರ್ಮಾಣವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿ ಅದನ್ನು ಒಂದು ದಡ ಸೇರ್ಸೋಕ್ಕೆ ಬರುತ್ತಾ ನನಗೂ ಗೊತ್ತಿಲ್ಲ. ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ನನ್ನನ್ನು ನಾನು. ಬಟ್ ಕಲಿತಾ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ಅಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಇದೆ, ಹೊಸ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಇದೆ, ಆ್ಯಂಡ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇದೆ. ಒಬ್ಬ ಕಲಾವಿದನಾದ ಪರ್ಸ್ಪೆಕ್ಟಿವ್ ಇತ್ತು, ಕಲಾವಿದನ ಪರ್ಸ್ಪೆಕ್ಟಿವ್ ಇತ್ತು ಇಷ್ಟು ದಿನ. ಇವತ್ತು ನಿರ್ಮಾಪಕನ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಜಾಗ ಬದಲಾಗುತ್ತೆ, ಅದೇ ಕೆಲಸ ಬಟ್ ಎಷ್ಟು ಡಿಫ್ರೆನ್ಸಸ್ ಇರುತ್ತೆ. ಅದೇ ಕೆಲಸನೇ, ಶೂಟಿಂಗಿಗೆ ಹೋಗೋದು, ಶೂಟಿಂಗಿಗೆ ಬರೋದು, ಅಲ್ಲಿ ಶೂಟಿಂಗ್ ಇರುವ ಕೆಲಸನೇ ಎಲ್ಲ. ಬಟ್ ಜಾಗ ಬದಲಾದ ತಕ್ಷಣ ಜವಾಬ್ದಾರಿಗಳೇ ಬದಲಾಗುತ್ತೆ, ಬೇರೆ ಥರನೇ ಆಗೋಗುತ್ತೆ. ಮೊದಲೆಲ್ಲ ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮಗೆ, ಈಗ ನಾನು ಆ್ಯಕ್ಟರ್ ಆಗಿದ್ದಾಗ ನಾನು ಬೆಳಿಗ್ಗೆ ಎದ್ದು ನಾನು ಆ ಸೀನಿಗೆ ರೆಡಿಯಾಗಿ ನಾನು ಬೆಳಿಗ್ಗೆ ಟೈಮ್ ಕರೆಕ್ಟಾಗಿ ನಾನು ರೆಡಿ ಅಲ್ಲಿದ್ದರೆ ನನ್ನ ಕೆಲಸ ಮುಗೀತು ಅಲ್ಲಿಗೆ. ಬಟ್ ಈಗ ರಾತ್ರಿಯಿಂದನೇ ಬೆಳಿಗ್ಗೆ ಎಲ್ಲರೂ ಕರೆಕ್ಟಾಗಿ ಟೈಮ್ಗೆ ಹೋಗ್ತಾರಾ ಅಂತ ರಾತ್ರಿಯಿಂದನೇ ಶುರು ಮಾಡಬೇಕು. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಒನ್ ಡಿಪಾರ್ಟ್ಮೆಂಟ್. ಸೊ ಇಟ್ಸ್ ಎ ಕಲೆಕ್ಟಿವ್. ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಅವ್ರವ್ರ ಜಾಗದಲ್ಲಿ ಅವ್ರವ್ರು ಇದ್ದಾರಾ, ತಲುಪಿದಾರಾ, ಆರಾಮಾಗಿದ್ದಾರಾ, ಸೇಫಾಗಿದ್ದಾರಾ, ಇದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ, ಆ್ಯಂಡ್ ತುಂಬ ಕಲಿಯೋದಿರುತ್ತೆ. ಸೊ ಕಲಿತಾ ಇದ್ದೀನಿ.
ಸೊ ನಿಮ್ಮ ಮೊಬೈಲ್ ಅಂತೂ ಸಾವಿರಾರು ಕಾಂಟ್ಯಾಕ್ಟ್ಸ್ ಇರುತ್ತೆ. ಈ ರೀತಿ ನಿರ್ಮಾಣ ಸಂಸ್ಥೆ ಕೈ ಹಾಕ್ತಾ ಇದ್ದೀನಿ ಅನ್ನೋವಂಥದ್ದು ಒಂದು ಅಪ್ಡೇಟ್ ಕೊಟ್ಟಾಗ ಯಾರ್ಯಾರು ವಿಶ್ ಮಾಡಿದ್ರು? ಎಲ್ಲರೂ ಬೈದರು, ಎಲ್ಲರೂ ಚೆನ್ನಾಗಿ ಬೈದರು ಆ್ಯಕ್ಚುಲಿ, ಏನು ತಲೆಗೆಡಿದೆಯಾ ನಿನಗೆ ಅಂತ. ಬಟ್ ಮೋಸ್ಟ್ಲಿ ಕೆಟ್ಟಿದೆ ಸ್ವಲ್ಪ, ಹಾಗಾಗಿ ಸಿನಿಮಾ ಮಾಡ್ತಾಯಿದ್ದೀನಿ. ಬಟ್ ವೆಲ್ ವಿಷರ್ಸ್ ಇದ್ದಾರೆ, ತುಂಬ ಜನ ವೆಲ್ ವಿಷರ್ಸ್ ಇದ್ದಾರೆ, ಒಳ್ಳೆಯದಾಗಲಿ ಅನ್ನೋರು ತುಂಬ ಜನ ಇದ್ದಾರೆ. ನಮ್ಮ ಅಶೋಕ್ ಸರ್ ದಿಯಾ ಡೈರೆಕ್ಟರ್ ಈ ಜಾನರ್ ಅವ್ರು ಮೊದಲು ಮಾಡಿದರು, ಸೊ ಅವ್ರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅಂದರೆ ಏನಾದರೂ ಸ್ವಲ್ಪ ಚೇಂಜಸ್ ಅಥವಾ ಇನ್ನೊಂದು ಮತ್ತೊಂದು ಅಥವಾ ಏನಾದ್ರು ಡೌಟ್ಸ್ ಇದ್ದಾಗ. ಆ್ಯಂಡ್ ಉಷಾ ಮೇಡಮ್ ಇದ್ದಾರೆ, ಶಿ ಈಸ್ ಆಲ್ವೇಸ್ ದೇರ್ ಫ್ರಮ್ ದ ಬಿಗಿನಿಂಗ್. ಸೊ ಬಿಗಿನಿಂಗ್ ಸ್ಕ್ರ್ಯಾಚಿಂದ ಹಿಡಿದು ಇವತ್ತು 80% ಶೂಟಿಂಗ್ ಆಗೋವರೆಗೂ ಅವರಿದ್ದಾರೆ. ಜೊತೆಯಲ್ಲಿ ಏನಾದರೂ ನನಗೆ ಸಮಸ್ಯೆ ಆದರೆ ಅಥವಾ ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ಅವ್ರನ್ನ ಕೇಳ್ತೀನಿ. ಆ್ಯಂಡ್ ಕೃಷ್ಣ ಸರ್ಗೆ ಹೇಳಿದೆ ಆಗ್ಲಿಕ್ಕೆ ಅವ್ರನ್ನ ಕೇಳ್ತೀನಿ. ಆ್ಯಂಡ್ ಇನ್ನೊಂದಿಷ್ಟು ಜನ ಇದ್ದಾರೆ, ನಾನಿ ಸರ್ ಇದ್ದಾರೆ. ಸೊ ಅವ್ರನ್ನ ಯಾವಾಗಾದರೂ ತುಂಬ ಇದಾದಾಗ ಅವ್ರನ್ನೇನಾದರೂ ಕೇಳ್ಬೋದು. ಸೊ ಹೀಗೆ ಒಂದಿಷ್ಟು ಜನ ಇದ್ದಾರೆ, ಮಾತಾಡಿ ಒಂದಿಷ್ಟು ಬಗೆಹರಿಸ್ಕೊಳ್ಳೋದು. ಕೊನೆ ಪಕ್ಷ ಏನಾಗಲಿಲ್ಲ ಅಂದ್ರೂ ಧೈರ್ಯ ತುಂಬಕ್ಕಾದ್ರೂ ಒಂದಿಷ್ಟು ಜನ ಹಿಂದೆ ಇದ್ದಾರೆ, ಸರಿ ಹೋಗಲಿ ಬಿಡು ಅಂತ. ಸೊ ಹಾಗೆ ಒಟ್ಟಲ್ಲಿ ಏನೋ ಗಟ್ಟಿ ಮನ್ಸು ಮಾಡಿ ಕೈ ಹಾಕಿದ್ದೀರಾ? ಏನು ತುಂಬ ಭಯ ಏನಿಲ್ಲ, ವೆರಿ ಆನೆಸ್ಟಾಗಿ ತುಂಬ ಭಯ ಏನಿಲ್ಲ. ಸಿನಿಮಾ ಮಾಡಬೇಕು ಮಾಡಿದ್ವಿ. ಆ್ಯಂಡ್ ಭಯ ಯಾವಾಗಿತ್ತು ಅಂದರೆ ನಾನು ಮೋಸ್ಟ್ಲಿ ಕಲಾವಿದನಾಗ ಮೊದಲು ಶುರು ಮಾಡಿದಾಗ ಬಹಳ ಭಯ ಇತ್ತು. ಐ ಥಿಂಕ್ ಇವತ್ತಿಗೆ ಈ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಭಯ ಇಲ್ಲ. ಯಾವಾಗ ಜೀವನ ಕಂಡ್ಕೋಬೇಕಿತ್ತು. ನನಗೆ ನಿಜವಾಗ್ಲೂ ಗೊತ್ತು ಒಂದಂತೂ, ನನಗೆ ವೆರಿ ಶ್ಯೂರ್, ನಾನೊಬ್ಬ ಕಲಾವಿದ. ನಾನು ಕಲಾವಿದನಾಗಿರ್ತೀನಿ, ಕಲಾವಿದನಾಗಿ ಬೆಳಿಬೇಕು, ಕಲಾವಿದನಾಗಿ ಉಳಿಬೇಕು, ಅದು ನನ್ನ ಧ್ಯೇಯ. ಸೊ ಇದೆಲ್ಲವೂ ಎಕ್ಸ್ಟ್ರಾ ಇದು. ಆದರೂ ತೊಂದರೆ ಇಲ್ಲ, ಆಗದಿದ್ರೂ ತೊಂದರೆ ಇಲ್ಲ, ಆನೆಸ್ಟಾಗಿ ಆದರೂ ತೊಂದರೆ ಇಲ್ಲ. ಚೆನ್ನಾಗಾದರೂ ಚೆನ್ನಾಗಾಗ್ತಿದ್ರು ಅಂತ ನನಗೇನು ಮುಂದೆ ನಿರ್ಮಾಣ ಮಾಡಬೇಕು, ನಾನು ಅವ್ರಿಗೆ ಪ್ರೊಡ್ಯೂಸ್ ಮಾಡಬೇಕು, ಅಷ್ಟು ದೊಡ್ಡ ಸಿನಿಮಾ ಮಾಡಬೇಕು, ನನಗೆ ಅದೆಲ್ಲ ಏನಿಲ್ಲ ತಲೆಯಲ್ಲಿ ನನಗೆ. ಸೊ ಅದಿಲ್ಲದೇ ಇದ್ದಾಗ ನಿಮಗೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಒಂದು ಪ್ರಯತ್ನ. ಸೊ ನನಗೆ ತಿಳಿದ ಮಟ್ಟಿಗೆ ನನಗೆ ಗೊತ್ತಿರುವಷ್ಟು ಒಂದು ಪ್ರಯತ್ನ ಇದು. ಪ್ರಯತ್ನ ಚೆನ್ನಾಗಾಯಿತು, ಜನ ಕೈ ಹಿಡಿದ್ರು, ಸಿನಿಮಾ ಚೆನ್ನಾಗಾಯಿತು, ಅವ್ರಿಗೂ ಇಷ್ಟ ಆಯಿತು. ಸೊ ಒಂದಿಷ್ಟು ರಿಟರ್ನ್ಸ್ ಬಂತು ಅಂದರೆ ಅದು ಮತ್ತೆ ಸಿನಿಮಾಗೆ ಹೋಗುತ್ತೆ. ಓಕೆ, ಮೇ ಬಿ ಯೂನಿವರ್ಸ್ ಇಸ್ ಆಸ್ಕಿಂಗ್ ಮೀ ಟು ಡೂ ಒನ್ ಮೋರ್ ಫಿಲ್ಮ್. If that didn't work out, okay, universe is asking me, stop, acting is your job, do that. It's as simple as it is. ಅಷ್ಟೇ, ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್. ಸೊ ಎಕ್ಸ್ಪ್ಲೋರ್ ಮಾಡಬೇಕಲ್ವ, ನಮ್ಮನ್ನು ನಾವು ಸುಮ್ಮನೆ ಕೂರೋಕ್ಕಾಗೋದಿಲ್ಲಲ್ಲ, ಏನಾದರೂ ಒಂದು ಮಾಡ್ತಾ ಇರಬೇಕು. ಆ್ಯಂಡ್ ನನಗೆ ಹೊರಗಡೆ ಏನೂ ಮಾಡೋಕ್ಕಾಗಲ್ಲ. ನನಗೆ ಟ್ರೈ ಮಾಡಿದೆ, ಅಂದರೆ ಇದನ್ನು ಬಿಟ್ಟು ಬೇರೆ ಬಿಸ್ನೆಸ್ ಏನಾದರೂ ಮಾಡ್ಬೋದಾ ಅಥವಾ ಬೇರೆ ಏನಾದರೂ. ಐ ಥಿಂಕ್ ಐ ಕಾಂಟ್. ನನಗೆ ನನ್ನ ತಲೆ ಬರೀ ಸಿನಿಮಾ ಬಿಟ್ಟು ನನ್ನ ತಲೆ ಬೇರೆ ಏನೂ ಓಡೋದಿಲ್ಲ, ಅಥವಾ ಹಂಗೆ ಟ್ಯೂನ್ ಆಗಿಬಿಟ್ಟಿದೆಯೋ, ಬೇರೆ ಏನು ಯೋಚನೆಗಳು ಬರಲ್ಲ ನನಗೆ. ಸೊ ಹಾಗಾಗಿ ಐ ಥಾಟ್ ಓಕೆ, ಸಿನಿಮಾದಲ್ಲೇ ಏನಾದರೂ ಮಾಡೋಣ ಅಂತೇಳಿ. ಸೊ ಇಂಡಸ್ಟ್ರಿನಲ್ಲಿ ಯಾರಾದರೂ ನಿಮ್ಮ ಕಣ್ಣಿಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರಾ? ಕಣ್ಣು ನೋಡಿ ತುಂಬ ಜನ ಕೊಟ್ಟಿದ್ದಾರೆ. ಅಂದರೆ ಯಾರಾದರೂ? ಅಂದರೆ ನನಗೆ ತುಂಬ ಜನ ಕೇಳ್ತಿರ್ತಾರೆ, ಕಣ್ಣು ಕಾಡಿಗೆ ಹಚ್ತೀಯಾ ಅಂತ ಕೇಳ್ತಾ ಇರ್ತಾರೆ. ಅಂದರೆ ಕೆಳಗೆ ಲ್ಯಾಶಸ್ ಇದರಿಂದಲ್ಲ. ಸೊ ಸಾಕಷ್ಟು ಜನ ಹೇಳಿದ್ದಾರೆ. ನನಗೆ ಏನಾಗುತ್ತೆ ಅಂದರೆ ಹೆಣ್ಮಕ್ಳು ಜಾಸ್ತಿ ಕಾಂಪ್ಲಿಮೆಂಟ್ ಕೊಡ್ತಾರೆ ಕಣ್ಣಿಗೆ, ಗಂಡು ಮಕ್ಳು ನೋಡಲ್ಲ ಇದನ್ನು. ನನಗೂ ಗೊತ್ತಿರಲಿಲ್ಲ ಎಸ್ಪೆಷಲಿ. ಬಟ್ ಹೆಣ್ಮಕ್ಳು ಆರ್ಟಿಸ್ಟ್ಗಳು ಈ ಲ್ಯಾಶಸ್ ನಮ್ಗೆ ಇರಬೇಕಿತ್ತು ಅಥವಾ ಈ ಥರದ್ದು ಒಂದಿಷ್ಟು ಬರ್ತಾ ಇರುತ್ತೆ, ಕಾಂಪ್ಲಿಮೆಂಟ್ಸ್ ಬರ್ತಾ ಇರುತ್ತೆ ಆ ಥರದ್ದು. ಹಾಗೆ ಜೊತೆಗೆ ದಸರಾ ಸಿನಿಮಾ ಆಯಿತು, ಇಲ್ಲಿ ಕನ್ನಡದಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನೋಂತಹ ಸಿನಿಮಾ, ಆ ಕಡೆ ಬಾಲಿವುಡ್ನಲ್ಲಿ ಗರ್ಲ್ ಫ್ರೆಂಡ್ ಅನ್ನೋವಂಥದ್ದು. ಸೊ ಒಟ್ಟಾರೆ 3 ಭಾಷೆಗಳಲ್ಲೂ ಮಾಡ್ತಾ ಇದ್ದೀರಾ, ಜೊತೆಗೆ ತಮಿಳಲ್ಲಿ ಸಹ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಮಲಯಾಳಂ ರಿಲೀಸಿಗೆ ರೆಡಿ ಇದೆ. ಸೊ ಬ್ಯಾಂಕ್ ಆಫ್ ಹೇಗೆ ಮ್ಯಾನೇಜ್ ಮಾಡ್ತಿದ್ರೆ, ಎಲ್ಲದಕ್ಕೂ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಜೊತೆಗೆ ಕನ್ನಡಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದೀರಾ? ಯಾಕಂದರೆ ಇಲ್ಲಿ ತುಂಬ ಆಡಿಯನ್ಸ್ ಇರೋವಂಥದ್ದು, ನಿಮಗೆ ಫ್ಯಾನ್ ಬೇಸ್ ಅನ್ನೋವಂಥದ್ದು ಇಲ್ಲಿ ಸಿಕ್ಕಾಬಟ್ಟೆ ಇರೋದಂತೆ, ಕರಿಯರ್ ಶುರು ಮಾಡಿದ್ದು ಇಲ್ಲಿಂದ. ಸೊ ಹಾಗಾಗಿ ಈ ಎಲ್ಲ ಭಾಷೆಗಳ ನಡುವೆ ಕನ್ನಡಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಿದ್ದಾರೆ ದೀಕ್ಷಿತ್? ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದೆ ರಿಲೀಸಿಗೆ. ಅಶೋಕ್ ಸರ್ ಸಿನಿಮಾ ಮಾಡ್ತಾಯಿದ್ದೀನಿ, ಶೂಟ್ ನಡೀತಾ ಇದೆ ಇವಾಗ. ಕನ್ನಡಕ್ಕೆ ಎಷ್ಟು ಒತ್ತು ಕೊಡ್ತೀನಿ, ಕನ್ನಡದವನೇ ಇಲ್ಲೇ ಸಿನಿಮಾ ಮಾಡ್ಬೇಕು ನಾನು. ಹೊರಗಡೆ ಎಲ್ಲ ಓಕೆ, ಬಟ್ ನನ್ನ ಸಿನಿಮಾ ಇಲ್ಲೇ ಮಾಡಬೇಕಾಗಿರೋದು, ನಾನು ಇಲ್ಲೇ ಇರೋನು. ಆ್ಯಂಡ್ ಅಫ್ಕೋರ್ಸ್ ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ನನ್ನ ಕ್ರೇವಿಂಗ್ ಯಾವಾಗಲೂ ಸ್ಕ್ರಿಪ್ಟಿಗೆ. ಆ್ಯಂಡ್ ನಾನು ಇವತ್ತಿಲ್ಲಿ ಕನ್ನಡ ಸಿನಿಮಾ ಮಾಡ್ತಾಯಿದ್ರೆ, ನಾನು ಹೊರಗಡೆ ಸಿನಿಮಾಗಳು ಮಾಡ್ತಿರೋದ್ರಿಂದ ನಾನು ಈ ಸಿನಿಮಾನ ಅಲ್ಲಿಗೂ ತೊಗೊಂಡೋಗ್ತೀನಿ. ನನ್ನ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೆ ಕನ್ನಡ ಅಲ್ಲದೆ ತೆಲುಗುಲೂ ರಿಲೀಸ್ ಆಗ್ತಾಯಿದೆ, ಕನ್ನಡ ತೆಲುಗು ಸ್ಟ್ರೈಟ್ ರಿಲೀಸ್ ಆಗ್ತಾಯಿದೆ. ಹಾಗೆ ಅಲ್ಲಿರೋ, ಅಂದರೆ ನಾನು ಅಲ್ಲಿ ಒಳ್ಳೆ ಸ್ಕ್ರಿಪ್ಟ್ ಒಪ್ಕೊಂಡಿದ್ದೀನಿ ಅಂದರೆ ಆ ಸ್ಕ್ರಿಪ್ಟನ್ನು ಇಲ್ಲಿಗೂ ತೊಗೊಂಬರ್ತೀನಿ ಕನ್ನಡಕ್ಕೂ. ಅಂದರೆ ಅದನ್ನು ಈ ಆಡಿಯನ್ಸ್ಗೂ ಸರ್ವ್ ಮಾಡ್ಬೇಕು ನಾನು. ಅಂದರೆ ಒಳ್ಳೆ ಸ್ಕ್ರಿಪ್ಟ್ ಇದ್ದಾಗ ದಟ್ ಶುಡ್ ರೀಚ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್. ಅದಕ್ಕೆ ಆ್ಯಕ್ಚುಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ದಿಯಾನೇ. ಸೊ ದಿಯಾ ಇಂಡಿಯಾ ಫುಲ್ ನೋಡಿದ್ದಾರೆ OTT ಬಂದಾಗ. ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದು ಇರೋದಿಲ್ಲ ಸಿನಿಮಾಗಳಿಗೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಇಲ್ಲಿನ ಸಿನಿಮಾ ಅಲ್ಲಿಗೆ ತೊಗೊಂಡು ಹೋಗೋದಕ್ಕಾಗಲಿ ಅಥವಾ ಅಲ್ಲಿನ ಒಳ್ಳೆ ಸ್ಕ್ರಿಪ್ಟ್ಗಳನ್ನ ಇಲ್ಲಿಗೆ ತರೋದಾಗಲಿ, ಐ ಥಿಂಕ್ ಐಲ್ ಬಿ ದ ಬ್ರಿಡ್ಜ್
ಬಿಟ್ವೀನ್ ಕನ್ನಡ ಆ್ಯಂಡ್ ಅದರ್ ಲ್ಯಾಂಗ್ವೇಜಸ್ ಐ ಥಿಂಕ್. ಸೊ ದೀಕ್ಷಿತ್ ಶೆಟ್ಟಿ ಅಂದರೆ ಸೋಲೋ ಆ್ಯಕ್ಟರ್, ಯಾಕೆ ಸೆಲೆಬ್ರಿಟಿಗಳ ಗುಂಪುಗಳಲ್ಲಿ ಇರೋದಿಲ್ಲ ಅಂತ? ಗೊತ್ತಿಲ್ಲ, ಕೆಲಸ ಮಾಡ್ತಿರ್ತೀನಿ. ನಾನು ತುಂಬ ಹೊರಗಡೆ ಹೋಗುವಂಥ ವ್ಯಕ್ತಿ ಅಲ್ಲ ನಾನು. ಐ ಪ್ರಿಫರ್ ಸ್ಟೇಯಿಂಗ್ ಎಟ್ ಹೋಮ್ ಆರ್ ಸ್ಟೇಯಿಂಗ್ ಎಟ್ ಆಫೀಸ್. ಸೊ ನನಗೆ ಯಾವಾಗಲೂ ಮನೆ ಅಥವಾ ಆಫೀಸಲ್ಲಿ ಇರೋದು ಭಾಳ ಇಷ್ಟ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಕೆಲಸ ಮಾಡ್ತಿರ್ತೀನಿ, ಶೂಟ್ ಮಾಡ್ತಿರ್ತೀನಿ, ಅಥವಾ ಕ್ಲಾಸಸ್ ಇದೆ, ಟೀಚ್ ಮಾಡ್ತೀನಿ. ಸೊ ಹಂಗಾಗಿ ಅಲ್ಲಿ ಹೋಗ್ತೀನಿ. ಸೊ ಡೆಫಿನೆಟ್ಲಿ ಇದ್ದೀನಿ, ಫ್ರೆಂಡ್ಸ್ ಇದ್ದಾರೆ, ಸಿಗ್ತಾ ಇರ್ತೀವಿ. ಬಟ್ ಹೊರಗಡೆ ಗೊತ್ತಾಗಲ್ಲ ಕೆಲವು ಸತಿ. ಅಂದರೆ ತುಂಬ ಸೋಷಿಯಲ್ ಮೀಡಿಯಲ್ಲಿ ನಾನು ತುಂಬ ಆ್ಯಕ್ಟಿವ್ ಇಲ್ಲ. ಸೊ ಹಾಗಾಗಿ ಹೊರಗಡೆ ಗೊತ್ತಿಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಕಮ್ಮಿನೇ. ನಾವು ಸಿಕ್ಕಿದ್ರೂ ಮನೆಯಲ್ಲೆಲ್ಲರೂ ಸಿಗ್ತೀವಿ, ಆವಾಗವಾಗ ಸಿಗ್ತೀವಿ, ಅಪರೂಪವಾಗಿ ಸಿಗ್ತೀವಿ. ಸೊ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಕೆಲಸದ ಕಡೆ ಗಮನ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಿಮ್ಮ ಕೆಲಸವನ್ನು ಗುರುತಿಸಿ ಆ್ಯಕ್ಟರ್, ಬಹುದೊಡ್ಡ ಆ್ಯಕ್ಟರ್ ಅಂತಲೇ ಹೇಳ್ಬಹುದು, ಚಿರಂಜೀವಿ ಅವರು ಇರಬಹುದು, ಒಂದಷ್ಟು ಆ್ಯಕ್ಟರ್ ಸಹ ನಿಮ್ಮ ನೇಮ್ ಮೆನ್ಷನ್ ಮಾಡೋದು, ಟ್ವೀಟ್ ಮಾಡೋದು, ನಿಮ್ಮ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಅಮೋಘವಾಗಿದೆ ಅನ್ನೋವಂಥದ್ದು ವರ್ಣಿಸಿದಾಗ ಅದಾಗುವಂತಹ ಖುಷಿ ಎಷ್ಟಿದೆ ನಿಮಗೆ? ಭಾಳ ಖುಷಿಯಾಗುತ್ತೆ. ಒಂದು ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಈ ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ಕೆಲಸ ಗೊತ್ತಿರೋರು, ಅಷ್ಟು ದೊಡ್ಡ ಕಲಾವಿದರು ಸಿನಿಮಾ ನೋಡಿ ಸಿನಿಮಾದಲ್ಲಿ ಬರುವಂಥ ಹೊಸ ಪ್ರತಿಭೆಗಳ ಹೆಸರು ತೊಗೊಂಡು ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋದು ಭಾಳ ದೊಡ್ಡ ವಿಚಾರ ಅದು. ಸೊ ಆ ಥರದ್ದು ನಮಗೆ ಸಿಗ್ತಾ ಇದೆ ಅಂತಂದಾಗ ಐ ಫೀಲ್ ವೆರಿ ಬ್ಲೆಸ್ಡ್. ಆ್ಯಂಡ್ ಚಿರಂಜೀವಿ ಸರ್ ಅಂತ ಕಲಾವಿದರು, ಹಿರಿಯ ಕಲಾವಿದರು ಹೆಸರು ತೊಗೊಂಡಿದ್ದು ಅಂದರೆ ಎಲ್ರಿಗೂ ಒಂದು ಆಸೆ ಇರುತ್ತಲ್ವ. ಅಂದರೆ ದೊಡ್ಡವರು ನಮ್ಮ ಹೆಸರನ್ನು ಕರಿಬೇಕು, ಅವ್ರ ಬಾಯಲ್ಲಿ ಕೇಳಬೇಕು ಅನ್ನೋದೊಂದು ಆಸೆ ಇರುತ್ತೆ. ಸೊ ಅದು ಅಂದ್ಕೊಳ್ಳೋದೇನೆ ರೀಚ್ ಆಗಿದ್ದೀವಿ, ಅಂದ್ಕೊಳ್ಳೋದೇನೆ ಅದು ಆದಾಗ ತುಂಬ ತುಂಬ ಖುಷಿಯಾಗುತ್ತೆ. ಅಂದರೆ ಅದೊಂದು ಫ್ಯೂಲ್ ಮಾಡುತ್ತೆ. ಇನ್ನೂ ಮುಂದೆ ದೊಡ್ಡ ಕೆಲಸಗಳು ಮಾಡಬೇಕು, ಅಥವಾ ಇನ್ನೂ ಏನೋ ದೊಡ್ಡದಾಗಿ ಮಾಡಬೇಕು, ಹೆಚ್ಚಿಗೆ ಕೆಲಸ ಮಾಡಬೇಕು ಅಂತ ಒಂದು ಫ್ಯೂಲ್ ಕೊಡುತ್ತದು. ಆ ಥರದ್ದೊಂದು. ಈಗ ಶಿವಣ್ಣ ಸರ್ ನಾನು ಬ್ಲಿಂಕ್ ಸಿನಿಮಾಗೆ ಟ್ವೀಟ್ ಮಾಡಿದಾಗ ಆಗಿರ್ಬೋದು, ಇಟ್ ಮೇಕ್ಸ್ ಮೀ ಫೀಲ್ ಲೈಕ್ ನನಗೆ ಓಕೆ, ಈ ಸಿನಿಮಾ ಇನ್ನೂ ಅದ್ಭುತವಾಗಿ ಮಾಡೋಣ, ಈ ಸಿನಿಮಾ ಇನ್ನೂ ಚೆನ್ನಾಗಿ ಮಾಡಿ ಅವ್ರ ಹತ್ರ ತೊಗೊಂಡೋಗೋಣ ಸರ್, ಹಿಂಗೆ ಒಂದು ಮಾಡಿದ್ದೀವಿ ನೋಡಿ ಅಂತ. ಸೊ ಅವ್ರು ನೋಡಿ ಖುಷಿಪಟ್ಟರು ಅಂದರೆ ನಮಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ಡು, ಅಷ್ಟು ವರ್ಷದಿಂದ ಇಂಡಸ್ಟ್ರೀಲಿ ಇದ್ದವರು, ಇಂಡಸ್ಟ್ರಿ ಆಗು ಹೋಗುಗಳನ್ನ ನೋಡ್ಕೊಂಡು ಬಂದವರು ಇವತ್ತು ನಮ್ಮಂಥವ್ರಿಗೆ ಅಥವಾ ನಮ್ಮಂಥವ್ರ ಕೆಲಸನ ಅಪ್ರಿಷಿಯೇಟ್ ಮಾಡ್ತಾರೆ ಅಂತಂದಾಗ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಇಟ್ಸ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್. ಯೂಶ್ವಲಿ ಆ್ಯಕ್ಟರ್ ಇರ್ಬೋದು, ಆ್ಯಕ್ಟ್ರೆಸ್ ಇರ್ಬೋದು, ಕೋ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡುವಂಥ ಸಂದರ್ಭದಲ್ಲಿರ್ಬೋದು, ಅಥವಾ ಸಿನಿಮಾ ರಿಲೀಸ್ ಆದಮೇಲೆ ರಿಪೀಟೆಡ್ ಕಾಂಬಿನೇಷನ್ ಅಂಥದ್ದು ಬಂದಾದಮೇಲೆ ಗಾಸಿಪ್ ರೂಮರ್ಸ್ ಕ್ರಿಯೇಟ್ ಆಗ್ತವೆ, ಪೇರ್ ಕಪಲ್ ಅನ್ನೋವಂಥದ್ದು, ರಿಲೇಷನ್ಶಿಪ್ಪಲ್ಲಿದ್ದಾರೆ ಅನ್ನೋವಂಥದ್ದು. ನಿಮ್ಮ ವಿಚಾರದಲ್ಲಿ 11 ವರ್ಷದ ಕರಿಯರ್ನಲ್ಲಿ ಒಂದು ಗಾಸಿಪ್ ಕೂಡ ಬರಲಿಲ್ಲ. ಯಾಕೆ, ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಬಂದಿಲ್ವ ಗಾಸಿಪ್ಪು? ಒಂದು ಮಾತ್ರ, ಅದು ನಾಗಿಣಿ ಸೀರಿಯಲ್ ಅಷ್ಟೇ, ಅದಾದ್ಮೇಲೆ ಯಾವುದೂ ಬಂದಿಲ್ಲ. ಪಾಪ ಅದಿಲ್ಲ ಇವಾಗ. ಸೊ ಅದಕ್ಕೆ ಹೇಗೆ ಅಂತ ಅದು ಆವಾಗೂ ಇರಲಿಲ್ಲ ಇತ್ತು, ಅಂದರೆ ಚೆನ್ನಾಗಿತ್ತು, ಪೇರ್ ಅಂತ ಇತ್ತು ಹೊರತಾಗಿ ಇಟ್ಸ್ ನಾಟ್ ಎ ಗಾಸಿಪ್ ಆರ್ ರೂಮರ್. ಸೊ ಈ ಹೇಗೆ ಯಾವುದೇ ಗಾಸಿಪ್ಸ್ ಇಲ್ಲದೆ ಹೇಗೆ ಬರ್ತಾ ಇದ್ದೀರಾ? ಹೇಗೆ ಸಾಫ್ಟಾಗಿ ನಿಮ್ಮ ಸ್ಮೂತಾಗಿ ನಿಮ್ಮ ಕರಿಯರ್ ಇದೆ? ಏನು ನಿಮ್ಮ ಮಾತೇನಾದ್ರು ಟಚ್ ಔಟ್ ಸ್ಮೂತಾಗಿ ಇರಲಿ. ಯಾವುದು ಗಾಸಿಪ್ ಇಲ್ಲ, ಏನಕ್ಕೆ ಅಂದರೆ ಯಾವುದು ಇಲ್ಲ ವಿಚಾರ. ಸೊ ಹಂಗಾಗಿ ನೀವೇ ಹೇಳಿದ್ರಲ್ಲ, ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಗುಂಪುಗಳಲ್ಲಿರೋದಿಲ್ಲ ಅಂತ ನೀವೇ ಹೇಳಿದ್ರಿ. ಸೊ ಮೋಸ್ಟ್ ಆಫ್ ದ ಟೈಮ್ ಐ ಕೀಪ್ ವರ್ಕಿಂಗ್. ಸೊ ಕೆಲಸಗಳಲ್ಲಿರೋ ಕಾರಣದಿಂದ ಈ ಥರದ್ದು ಗಾಸಿಪ್ಗಳು ಅಥವಾ ಈ ಥರದ್ದು ಇದರಲ್ಲಿ ಇಲ್ಲ, ರಿಪೀಟ್ ಆಗಿಲ್ಲ. ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ನಾನಿಲ್ಲದೆ ಇದ್ರೇನು ಸುತ್ತಮುತ್ತ ನೀವಿದ್ದೀರಲ್ಲ, ನೀವು ಪೋಸ್ಟ್ ಮಾಡಿದಾಗಲೇ ಅಲ್ವಾ ಅದು ಕ್ರಿಯೇಟ್ ಹಿಂಗಾಗುತ್ತೆ. ಪೋಸ್ಟ್ ಮಾಡಿದ್ರೂ ನೀವು ಗೊತ್ತಾಗ್ಬಿಡುತ್ತೆ. ಪೋಸ್ಟ್ ಮಾಡಿದ್ರೆ ಅದು ತುಂಬ ಆರಾಮಾಗಿ ಬಹಿರಂಗವಾಗಿ ನಾವು ಹೇಳ್ದಂಗೆ, ಪೋಸ್ಟ್ ಮಾಡದೆ ಗೊತ್ತಾಗೋದು ಗಾಸಿಪ್ಪು ಅಲ್ವಾ. ಸೊ ನೀವು ಇಷ್ಟು ಅಲರ್ಟ್ ಆಗಿರ್ಬೇಕಾದ್ರೆ ಹಿಂಗೆ ಕಣ್ ತಪ್ಪಿಸ್ಕೊಳಕ್ಕಾಗುತ್ತೆ ನಿಮ್ಮದು. ಸೊ ಏನು ಇಲ್ಲದೆ ಇರೋ ಕಾರಣ ಏನೂ ಹೊರಗೆ ಬಂದಿಲ್ಲ ಅಷ್ಟೇ. ಓಕೆ, ಈಗ ಗರ್ಲ್ ಫ್ರೆಂಡ್ ಅನ್ನೋವಂಥ ಸಿನಿಮಾ ಕೂಡ ಬರ್ತಾ ಇರೋವಂಥದ್ದು. ದೀಕ್ಷಿತ್ ಅವರು ರಶ್ಮಿಕಾ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ, ಇಬ್ಬರು ಕನ್ನಡಿಗರು ಒಂದಾಗ್ತಿದ್ದಾರೆ ಅನ್ನೋವಂಥದ್ದು ಕೇಳಿದಾಗ ಎಲ್ರಿಗೂ ಖುಷಿ ಆಯಿತು. ಜೊತೆಗೆ ರಶ್ಮಿಕಾ ಅವ್ರನ್ನ ಯಾವತ್ತಾದರೂ ನೀವು ಕೇಳಿದ್ದೀರಾ ಸೆಟ್ಟಲ್ಲಿರೋ ಸಂದರ್ಭದಲ್ಲಿ? ಅವ್ರು ಮಾಡಿರುವಂಥ ಅಷ್ಟು ಸಿನಿಮಾಗಳು ಹಿಟ್ ಆಗಿರೋವಂಥದ್ದು. ಸೊ ಹೇಗೆ ಸ್ಕ್ರಿಪ್ಟ್ನ ಚೂಸ್ ಮಾಡ್ತಾರೆ ಅಂತ ನೀವೇನಾದರೂ ಕಲ್ತಿದ್ದೀರಾ? ಟ್ಯಾಕ್ಟಿಕ್ಸ್ ಇರಬಹುದು, ಅದರಲ್ಲಿ ಏನೋ ಒಂದು ಟ್ಯಾಕ್ಟಿಕ್ಸ್ ಆಗಿರ್ಬೋದು, ಅಥವಾ ಏನೋ ಒಂದು ಏನಂತೀರ, ನಾನು ಈ ಥರದೊಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀನಿ ಕತೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ. ಐ ಥಿಂಕ್ ಅದೆಲ್ಲ ಏನಿರೋದಿಲ್ಲ ನನ್ನ ಪ್ರಕಾರ. ಯಾಕಂತಂದರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗಲ್ಲ ಅನ್ನೋದು ಭಾಳ ಕಷ್ಟ. ಫಸ್ಟ್ ಆಫ್ ಆಲ್ ಜನರು ಪಲ್ಸ್ ಹಿಡಿಯೋದಿದೆಯಲ್ಲ, ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಬೇಕು.
ಅದು ನೀವು ಸಿನಿಮಾ ಮಾಡ್ತಾನೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗೋದು ಅದು. ನನಗೆ ಹೇಗಿದ್ದು ಸಾಧ್ಯವಾಯಿತು ಅಂತಂದರೆ, ನಾನೀಗ ದಿಯಾ ನೋಡಬೇಕಾದ್ರೆ ಅಥವಾ KTM ಬ್ಲಿಂಕ್ನ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಜನ ಸೀನ ನೋಡ್ತಿದ್ರೆ ನಾನು ಜನ ನೋಡ್ತಾ ಇರ್ತಿದ್ದೆ. ಸೊ ಅವ್ರು ಕೆಲವೊಂದು ಸೀಕ್ವೆನ್ಸ್ಗಳಿಗೆ ರಿಯಾಕ್ಟ್ ಮಾಡೋರು, ಆ ಸೀಕ್ವೆನ್ಸ್ಗೆ ಆ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನಾವೇ ಅಂದ್ಕೊಂಡಿರಲಿಲ್ಲ. ಸೊ ಆ ಥರ ರಿಯಾಕ್ಟ್ ಮಾಡೋರು. ಸೊ ಇಟ್ ಈಸ್ ವೆರಿ ಅನ್ಪ್ರಿಡಿಕ್ಟಬಲ್. ಯು ಕಾಂಟ್ ಪ್ರಿಡಿಕ್ಟ್ ಏನಾಗುತ್ತೆ, ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ. ಪ್ರಾಬ್ಲಿ ಇವತ್ತಿನ ಟೈಮಲ್ಲಿ ತುಂಬ ಕಷ್ಟ ಅದು. ಆ್ಯಂಡ್ ನಾನು ಹಿಂಗೆ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ಇಟ್ ಈಸ್ ಗಟ್ ಫೀಲಿಂಗ್. ನಾನೊಬ್ಬ ಕಲಾವಿದ ಆಗೋಕ್ಕಿಂತ ಮುಂಚೆ ನಾನೊಬ್ಬ ಪ್ರೇಕ್ಷಕ. ಓಕೆ, ಸೊ ನಾನು ಯಾವುದೋ ಒಂದು ಕಥೆ ಕೇಳಿದಾಗ ನನ್ನೊಳಗಿರುವ ಪ್ರೇಕ್ಷಕನಿಗೆ ಆ ಕಥೆ ಇಷ್ಟ ಆಗುತ್ತಾ, ಅದು ನಾನು ಫಸ್ಟ್ ನೋಡೋದು. ಸೊ ನಾನು ಈ ಸಿನಿಮಾ ನೋಡ್ತೀನಿ ಹೋಗಿ ಕೂತ್ಕೊಂಡು. ನನ್ನ ಪಾತ್ರ, ನನ್ನ ಕ್ಯಾರೆಕ್ಟರ್ ಚೆನ್ನಾಗಿದೆ, ನನಗೆ ಇದಿದೆ ಅದಿದೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆ್ಯಸ್ ಅ ಹೋಲ್ ಸಿನಿಮಾ ಆಗಿ ನಾನೊಬ್ಬ ಪ್ರೇಕ್ಷಕನಾಗಿ ಈ ಸಿನಿಮಾನ ನೋಡ್ತೀನಿ. ನನ್ನೊಳಗಿರೋ ಪ್ರೇಕ್ಷಕನಿಗೆ ಈ ಸಿನಿಮಾ ಇಷ್ಟ ಆಯಿತು, ನಾನು ಮಾಡ್ತೀನಿ ಇದನ್ನು. ನನಗೆ ನಂಬಿಕೆ ಬಂತು ಆ ಕಥೆ ಮೇಲೆ, ನಾನು ಮಾಡ್ತೀನಿ ಅದನ್ನು. ನನಗೆ ನಂಬಿಕೆ ಬರಲಿಲ್ಲ, ನನ್ನೊಳಗಿರೋ ಪ್ರೇಕ್ಷಕನಿಗೆ ಇಷ್ಟ ಆಗ್ತಾ ಇಲ್ಲ ಅದು, ಸೊ ನಾನು ಮಾಡಲ್ಲ ಅದನ್ನು. ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಆ್ಯಂಡ್ ಐ ಥಿಂಕ್ ನಾನು ಯಾವತ್ತೂ ಅವ್ರಿಗೆ ಆ ಪ್ರಶ್ನೆ ಕೇಳಿಲ್ಲ. ರಶ್ಮಿಕಾ ಅವ್ರಿಗೆ ನೀವು ಹೇಗೆ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳಿಲ್ಲ. ಬಟ್ ಒಂದು ಅರ್ಥ ಮಾಡ್ಕೊಂಡಿದ್ದೀನಿ, ಏನಕ್ಕಷ್ಟು ಹಾರ್ಡ್ ವರ್ಕ್, ಏನಕ್ಕಷ್ಟು ಸಕ್ಸಸ್ ಅಥವಾ ಅಷ್ಟು ದೊಡ್ಡ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಅವರ್ ಹಾರ್ಡ್ ವರ್ಕ್. ಶಿ ಈಸ್ ವೆರಿ 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 ಹಾರ್ಡ್ ವರ್ಕಿಂಗ್, ವೆರಿ ಹಾರ್ಡ್ ವರ್ಕಿಂಗ್. ಒಂದು ಅವರು ರೆಡಿ ಆಗೋದಿರ್ಬೋದು ಪಾತ್ರಕ್ಕೋಸ್ಕರ, ಅಥವಾ ಈ ಸಿನಿಮಾ ಮಾಡ್ತಾ ಅವರು ಫೀಮೇಲ್ ಲೀಡ್ಸ್ಗೆ ಏನಾಗುತ್ತೆ, ನಾವು ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾಗೆ ಹೋಗ್ತೀವಿ. ಅಥವಾ ನನಗೇನಿತ್ತು, ನಾನು 4 ಸಿನಿಮಾ ಒಟ್ಟಿಗೆ ಮಾಡ್ತಾಯಿದ್ದೆ. ಗರ್ಲ್ಫ್ರೆಂಡ್ ಮಾಡ್ತಿರುವಾಗ 3-4 ಸಿನಿಮಾ ಒಟ್ಟಿಗೆ ಶೂಟ್ ಮಾಡ್ತಾಯಿದ್ದೆ ನಾನು. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆಗ್ತಾಯಿತ್ತು, ಆ ಕಡೆಯಿಂದ KJQ ಆಗ್ತಾಯಿತ್ತು, ಆ್ಯಂಡ್ ಮಲಯಾಳಂ ಸಿನಿಮಾ ಆಗ್ತಾಯಿತ್ತು. ಸೊ ಈ ರೀತಿ ಶಫಲ್ ಆಗ್ತಿದ್ದೆ. ಅವ್ರು ಎಷ್ಟು ಸಿನಿಮಾ ಮಾಡ್ತಿದ್ರೋ ಗೊತ್ತಿಲ್ಲ ಆ ಟೈಮಲ್ಲಿ. ನನಗೆ ಲೆಕ್ಕನೇ ಇಲ್ಲ ಈ ಸಿನಿಮಾ ಮಾಡ್ತಿದ್ರಂತೂ. ಪ್ರತಿ ಸತಿ ಅವರು ಒಂದೊಂದು ಸೆಟ್ಟಿಂದ ಬರೋರು. ಪುಷ್ಪ ನಡೀತಾ ಇತ್ತು, ಐ ಥಿಂಕ್ ಸಲ್ಮಾನ್ ಖಾನ್ ಸರ್ ಸಿನಿಮಾ ನಡೀತಾ ಇತ್ತು, ಸಿಕಂದರ್ ನಡೀತಾ ಇತ್ತು, ಆ್ಯಂಡ್ ಚಾವ ನಡೀತಾ ಇತ್ತು. ಸೊ ಸಾಕಷ್ಟು ಸಿನಿಮಾಗಳು ನಡೀತಿದ್ವು, ಎಲ್ಲ ದೊಡ್ಡ ಸಿನಿಮಾಗಳು. ಬಟ್ ಆ ಕ್ಯಾರೆಕ್ಟ್ರಿಗೋಸ್ಕರ, ಆ ಪಾತ್ರಕ್ಕೋಸ್ಕರ ಅವರು ರಾತ್ರಿ ನಾವು 2 ಗಂಟೆಗೆ ಶೂಟಿಂಗ್ ಮುಗಿಸ್ಕೊಂಡೋದ್ರೆ ಅದು ಮುಗಿಸ್ಕೊಂಡು ಹೋಗ್ಬಿಟ್ಟು ಎಕ್ಸಸೈಸ್ಗಳು ಮಾಡೋದು, ಅಥವಾ ಕ್ಯಾರವನಲ್ಲೇ ಒಂದು ಥ್ರೆಡ್ಮಿಲ್ ಹಾಕ್ಕೊಂಡಿರೋದು. ಸೊ ಶಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ಅದು ನೋಡಿದಾಗ ಓಕೆ, ಇಷ್ಟು ಮಟ್ಟಿಗೆ ಸಕ್ಸಸ್ ಸಿಗೋದಕ್ಕೆ ಅದರ ಹಿಂದೆಗಡೆ ಅಷ್ಟು ಪರಿಶ್ರಮ ಇದೆ. ಸೊ ಐ ಥಿಂಕ್ ಅದನ್ನು ಕಲ್ತಿದ್ದೀನಿ. ಪ್ರಾಬ್ಲಿ ನಾವು ಇನ್ನೂ ಎಫರ್ಟ್ಸ್ ಹಾಕಬೇಕು ಅನಿಸುತ್ತೆ. ಬಿಕಾಸ್ ಎಲ್ಲೊಂದು ಕಡೆ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ಐ ಆಮ್ ವರ್ಕಿಂಗ್ ಹಾರ್ಡ್ ಅಂತ ಅನಿಸ್ತಾಯಿತ್ತು. ಬಟ್ ನಾನಿ ಸರ್ನ, ಕೀರ್ತಿ ಸುರೇಶ್ ಅವ್ರನ್ನ, ರಶ್ಮಿಕಾ ಅವ್ರನ್ನ ನೋಡಿದಾಗ ಐ ಸ್ಟಾರ್ಟೆಡ್ ಫೀಲಿಂಗ್ ನಾವು ಇನ್ನೂ ಕಮ್ಮಿ ಮಾಡ್ತಾಯಿದ್ದೀವಿ, ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು, ಸಾಲದಿದ್ದು ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ತುಂಬ ಇನ್ಸ್ಪೈರ್ ಮಾಡ್ತಾರೆ. ಸೊ ಹತ್ತಿರದಿಂದ ನೋಡಿದಾಗ ನೀವು ಎಲ್ಲ ಚೆನ್ನಾಗೇ ಇರುತ್ತೆ, ಜೊತೆಗೆ ನೀವು ಗೊತ್ತಿರುತ್ತೆ, ಅರ್ತಿರ್ತೀರ ಅವ್ರು ಹೇಗೆ ನಿಮ್ಮ ಕೋ ಆರ್ಟಿಸ್ಟ್ ಅನ್ನೋವಂಥದ್ದು. ಬಟ್ ದೂರದಿಂದ ಆಡಿಯನ್ಸ್ ನೋಡಿದಾಗ ಅವ್ರು ಹೇಗೆ ಸೆಲೆಬ್ರಿಟೀಸ್ ಅನ್ನೋವಂಥದ್ದು ಗೊತ್ತಿರಲ್ಲ. ರಶ್ಮಿಕಾ ಅವ್ರು ನಿಜವಾಗ್ಲೂ ಹೇಗೆ ಅನ್ನೋಂಥದ್ದು ಗೊತ್ತಿರಲ್ಲ. ಒಂದು ಸ್ಟೇಟ್ಮೆಂಟ್ ಹೀಗೆ ಕೊಟ್ಟಿದ್ದಾರಾ, ಇವ್ರು ಇಷ್ಟೇ ಅನ್ನುವಂಥದ್ದು, ಐ ಆಮ್ ಫ್ರಮ್ ಹೈದರಾಬಾದಿ ಅಂತ ಹೇಳಿರುವಂಥದ್ದು, ಕಾಂತಾರ ಸಿನಿಮಾ ನೋಡಿಲ್ಲ ಅನ್ನೋವಂಥದ್ದು, ಹೀಗೆ ಹೇಳ್ತಾ ಹೋದರೆ ಕಾಂಟ್ರವರ್ಸಿ ಲಿಸ್ಟ್ ಅವ್ರದ್ದು ಬೆಳೀತಾ ಹೋಗುತ್ತೆ. ಸೊ ಅವ್ರ ಜೊತೆ ಈಗ ನೀವು ನಟಿಸ್ತಾ ಇರುವಂಥದ್ದು ಏನಾದರೂ ನೆಗೆಟಿವ್ ಆಗುತ್ತಾ ಅಂತ ಅಷ್ಟೇ. ನೆಗೆಟಿವ್ ಪಾಸಿಟಿವ್ ಗೊತ್ತಿಲ್ಲ. ಸಿನಿಮಾ ಇಷ್ಟ ಆಯಿತು, ಕಥೆ ಇಷ್ಟ ಆಯಿತು. ನಾನು ಆಗಲೇ ಹೇಳಿದಾಗೆ ನಾನು ಪ್ರೇಕ್ಷಕನಾಗಿ ನೋಡುವಂಥ ಸಿನಿಮಾ ಗರ್ಲ್ಫ್ರೆಂಡ್. ಹಾಗಾಗಿ ನಾನು ಅದನ್ನು ಎಸ್ ಅಂತಂದೆ, ಇರ್ರೆಸ್ಪೆಕ್ಟಿವ್ ಆಫ್ ಹೂಸ್ ಆ್ಯಕ್ಟಿಂಗ್ ಬಿಸೈಡ್ ಮೀ. ಓಕೆ, ಒಂದದು. ಆ್ಯಂಡ್ ಎರಡನೇದು, ಐ ಸ್ಟ್ರಾಂಗ್ಲಿ ಬಿಲೀವ್ ನಾನು ನನ್ನ ಕೆಲಸ ಮಾಡ್ತಾ ಹೋಗಬೇಕು. ಕ್ರಿಟಿಸಿಸಮ್ ಇದ್ದಿದ್ದೆ, either ಹೆಲ್ದಿ ಆರ್ ಇದು ಕೆಟ್ಟದ್ದೋ ಒಳ್ಳೆಯದೋ, ಅದು ಇದ್ದಿದ್ದೆ ಯಾವಾಗಲೂ. ಕೆಟ್ಟದ್ದು ಒಳ್ಳೆಯದು ಎರಡೂ ಸಮನಾಗಿರುತ್ತೆ. ಆ್ಯಂಡ್ ಈ ಕೋಟ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ. ಸೊ ಕೆಲಸಗಳು ಯಾವಾಗಲೂ ಉಳಿಯುತ್ತೆ. ಸೊ ಕೆಲಸ ಮಾಡ್ತಾ ಹೋಗೋದು. ನೆಗೆಟಿವ್ ಪಾಸಿಟಿವ್ ಗೊತ್ತಿಲ್ಲ, ಜನ ನೋಡ್ತಾ ಇದ್ದಾರೆ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ಹೇಗೆ ಕೆಲಸ ಮಾಡ್ತಾಯಿದ್ದೀನಿ, ಎಲ್ಲಿಂದ ಬಂದೆ, ಎಲ್ಲಿಂದ ಶುರು ಮಾಡಿದೆ, ಇವತ್ತು ಎಲ್ಲಿದ್ದೀನಿ, ಎಲ್ಲಿವರೆಗೂ ಹೋಗಿದ್ದೀನಿ, ಎಲ್ಲ ಅವ್ರಿಗೆ ಗೊತ್ತಿದೆ. ಆ್ಯಂಡ್ ಅವ್ರು ನೋಡ್ತಾ ಬಂದಿದ್ದಾರೆ ನನ್ನ ಜರ್ನಿಲಿ ನೋಡ್ತಾ ಬಂದಿದ್ದಾರೆ. ಆ್ಯಂಡ್ ನನಗೆ ಏನಂತೀರ, ಅವ್ರ ಪ್ರೀತಿ ಮತ್ತು ಅವ್ರು ಕೊಟ್ಟಿರೋ ಧೈರ್ಯದಿಂದನೇ ನಾನು ಇವತ್ತು ಇಲ್ಲಿವರೆಗೂ ಬಂದಿರೋದು. ಸೊ ಲೆಟ್ ದೆಮ್ ಡಿಸೈಡ್. ಇಫ್ ದೇ ವಾಂಟ್ ಟು ಕ್ರಿಟಿಸೈಸ್, ಲೆಟ್ ದೆಮ್ ಕ್ರಿಟಿಸೈಸ್. ಇಫ್ ದೇ ವಾಂಟ್ ಟು ಬಿ ಪ್ರೌಡ್ ಆಫ್ ಮೀ, ಅಂದರೆ ಇಲ್ಲಿನೊಬ್ಬ ಹುಡುಗ ಅಲ್ಲಿ ಹೋಗಿ ಈ ಥರದೊಂದು ಸಿನಿಮಾ ಮಾಡಿದ್ದಾನೆ ಅಂತ ಅವ್ರು ಖುಷಿ ಪಡ್ತಾರೆ ಅಂದರೆ ನನಗೆ ಖುಷಿ. ಇಂಥವ್ರ ಜೊತೆ ಸಿನಿಮಾ ಮಾಡಿದ್ದಾನೆ, ಒಂದು ಸಿನಿಮಾ ನಾನು ನೋಡೋದಿಲ್ಲ ಅಂತಂದರೆ ಓಕೆ, ಏನು ಮಾಡೋದಕ್ಕೆ ಸಾಧ್ಯ ನಾನು, ಅಲ್ವಾ? ಎಲ್ಲ ಅವ್ರವ್ರ ವೈಯಕ್ತಿಕ ನಿರ್ಧಾರಗಳು. ನಾನು ಏನನ್ನು ನೋಡಬೇಕು, ಏನನ್ನು ನೋಡಬಾರ್ದು, ನಾನು ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರ್ದು, ನಾನು ಹೇಗೆ ಮಾತಾಡಬೇಕು, ಹೇಗೆ ಮಾತಾಡಬಾರ್ದು, ಎಲ್ಲ ಅವ್ರವ್ರ ವೈಯಕ್ತಿಕ. ಅದು ಅವ್ರಿಗೇನು ಇಷ್ಟ ಅದನ್ನು ಮಾಡಬೇಕು. ಸೊ ನಾನು ಯಾರು ಫೋರ್ಸ್ ಮಾಡೋದಕ್ಕೆ? ಅಥವಾ ನೀವು ಈ ಥರ ಕ್ರಿಟಿಸೈಸ್ ಮಾಡ್ತೀರಂತ ನಾನು ರಿಯಾಕ್ಟ್ ಮಾಡಿಬಿಟ್ಟು ಯಾಕೆ ಕ್ರಿಟಿಸೈಸ್ ಮಾಡ್ತೀರ? ಹೊಗಳದಾಗ ರಿಸೀವ್ ಮಾಡ್ತೀನಲ್ವ, ಇಷ್ಟು ಪ್ರೀತಿಯಿಂದ ರಿಸೀವ್ ಮಾಡ್ತೀನಲ್ವ. ಕ್ರಿಟಿಸೈಸ್ ಮಾಡಿದಾಗಲೂ ಅದನ್ನು ಓಕೆ ಫೈನ್, ಅದು ಏನಂತೀರ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ತುಂಬ ಸೈಡ್ಗೆಲ್ಲೂ ಹಾಕ್ಬೇಡ ಅಂತಂದು ಹೆಂಗೆ ಎಲ್ಲಾದರೂ ಹಾಕಲಿ, ನಡೀತಾರೆ. ನಾನು ಕೆಲಸ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಐ ಕಾನ್ಸಂಟ್ರೇಟ್ ಆನ್ ವರ್ಕ್ ಆ್ಯಂಡ್ ಐ ಆಲ್ವೇಸ್ ಬಿ ಟ್ರೈಯಿಂಗ್ ಟು ಡೂ ಬೆಟರ್ ಸ್ಕ್ರಿಪ್ಟ್ಸ್, ಬೆಟರ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಟೆಲ್ ಬೆಟರ್ ಸ್ಟೋರೀಸ್ ಟು ಪೀಪಲ್. ದಟ್ಸ್ ಮೈ ಏಮ್. ಸೊ ದೀಕ್ಷಿತ್ ಶೆಟ್ಟಿ ಅವರು
ಕಾಂತಾರ ಪ್ರಿಕ್ವೆಲಲ್ಲಿ ಅಭಿನಯಿಸಿದ್ದಾರಾ ಅಂತ, ಅಥವಾ ಆಫರ್ ಏನಾದರೂ ಬಂದಿದ್ದ ಅಂತ? ಮಜಾ ಮಾಡೋಣ ಒಂದು ಸ್ವಲ್ಪ. ಈಗ ಇದಕ್ಕೆ ನಾನು ಆನ್ಸರ್ ಮಾಡಿಬಿಟ್ರೆ ಏನು ಸಿಗುತ್ತೆ? ಸೊ ಇದಕ್ಕೆ ನಾನು ಆನ್ಸರ್ ಮಾಡಿದೆ ಹಾಗೆ ಇದ್ದರೆ ಇದಾಗುತ್ತೆ, ಆಡಿಯನ್ಸ್ ಇದು ಸ್ಟಾರ್ಟ್ ಆಗುತ್ತೆ, ಮಾಡಿದಾರಾ ಮಾಡಿಲ್ವಾ ಅಂತ ಇದು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ. ಆಫರ್ ಆದರೂ ಬಂದಿತ್ತ? ನಾನಂತೂ ಆ್ಯಕ್ಟಿವ್ ಇಲ್ಲ, ಸೊ ಅಟ್ಲೀಸ್ಟ್ ಈ ಥರ ವಿಷಯಗಳು ಆ್ಯಕ್ಟಿವ್ ಆಗಿರಲಿ. ಸೊ ಬೇಡ ಉತ್ತರ ಇದಕ್ಕೆ. ಹಾಗಲ್ಲ, ಹೆಂಗಂದರೆ ಶೈನ್ ಶೆಟ್ಟಿ ಆಲ್ಮೋಸ್ಟ್ ರಿಷಬ್ ಶೆಟ್ಟಿ ಅವರು ಶೆಟ್ಟಿ ಅನ್ನೋವಂಥದ್ದು ಅವ್ರದ್ದು. ಸೊ ಹೀಗಾಗಿ ಅವರ ಬಳಗದವರಿಗೆ ಸ್ವಲ್ಪ ಆಪರ್ಚುನಿಟಿ ಕೊಡೋದಿರಬಹುದು, ಬೆಳೆಸೋವಂಥದ್ದು ಅವ್ರು ಮಾಡ್ತಿದ್ದಾರೆ. ದಟ್ಸ್ ನಾಟ್ ರಾಂಗ್, ಇಟ್ಸ್ ಫೈನ್. ಹಾಗೆ ನಾನು ಇದನ್ನು ಒಪ್ಪೋದಿಲ್ಲ. ಯಾಕಂತಂದರೆ ಏನಾಗುತ್ತೆ, ಆ ಪಾತ್ರಕ್ಕೆ ಯಾರಾದರೂ ಸೂಟ್ ಆಗ್ತಾರೆ ಅಂತಂದಾಗ ಹಾಕೋಬೋದೇನೋ, ಅಂಥವ್ರಿಂತ ಅವ್ರಿಗೆ ಮಾಡ್ತಾರೆ ಅನ್ನೋದು ಸುಳ್ಳು. ಯಾಕಂದರೆ ಹಂಗೆ ನೋಡೋಕ್ಕೋದ್ರೆ ಸಾಕಷ್ಟು ಬಳಗಗಳಿವೆ ಆ ರೀತಿ. ಅಂದರೆ ಏನಾಗುತ್ತೆ, ಪ್ರಾಬ್ಲಿ ಒಂದು ಲೈಕ್ ಮೈಂಡೆಡ್, ಈಗ ಆ ಸಿನಿಮಾ ಆ ರೀಜನಲ್ಲಿ ಶೂಟ್ ಆಗ್ತಿರೋದ್ರಿಂದ ಆ ರೀಜನ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನ ಹಾಕೋಬೋದು. ಅಂದರೆ ಆ ಭಾಷೆನ ಮಾತಾಡೋಕ್ಕಾಗುವಂಥವ್ರಾಗಿರ್ಬೋದು. ಆ ಥರ ಸಬ್ಜೆಕ್ಟ್ ಮೇಲೆ ಹೋಗುತ್ತದೆ ನನ್ನ ಪ್ರಕಾರ. ಐ ಡೋಂಟ್ ಥಿಂಕ್ ಶೆಟ್ಟಿ ಆದ ತಕ್ಷಣ ಸಿನಿಮಾ ಸಿಕ್ಬಿಡುತ್ತೆ, ಅಥವಾ ಇನ್ನೊಂದೇನೋ ಸರ್ನೇಮ್ ಇದ್ದ ತಕ್ಷಣ ಸಿನಿಮಾ ಸಿಕ್ಬಿಡುತ್ತೆ, ಹಂಗೆ ನೋಡೋಕ್ಕಾಗಲ್ಲ. ಐ ಥಿಂಕ್ ಆ ಪಾತ್ರಕ್ಕೆ ಅವ್ರು ಫಿಟ್ ಆದರೆ ಹಾಕೋತಾರೆ ಅಂತ ನನಗೆ ಅನಿಸುತ್ತೆ. ಎಸ್. ನೀವಂತೂ ಇಲ್ವಲ್ಲ ಕಾಂತಾರ ಪ್ರಿಕ್ವೆಲಲ್ಲಿ? ನಾನೇನು ಹೇಳಲೇ ಇಲ್ವಲ್ಲ. ಏನು ಕ್ಲಾರಿಟಿನೂ ಕೊಟ್ಟಿಲ್ಲ ದೀಕ್ಷಿತ್ ಅವರು. ಇಟ್ಸ್ ಓಕೆ, ಫೈನ್, ವೆರಿ ಆಲ್ ದ ಬೆಸ್ಟ್ ಸರ್. ನಿಮ್ಮ ನಟನೆ ಇರಬಹುದು ಎಲ್ರಿಗೂ ಸಹ ಇಷ್ಟ ಆಗಿರೋವಂಥದ್ದು. ಆದಷ್ಟು ಬೇಗ ನೀವು ಅವಾರ್ಡ್ಗಳನ್ನು ಸ್ವೀಕರಿಸ್ತೀರಾ? ಹೇಗೆ ಅವಾರ್ಡ್ಗಳಂದರೆ ಇಷ್ಟನಾ ನಿಮಗೆ? ಕೊಟ್ಟರೆ ತೊಗೋತೀನಿ, ಯಾರಿಗೆ ಬೇಡ ಅಂತಾರೆ. ಕೊಟ್ಟರೆ ಡೆಫಿನೆಟ್ಲಿ ತೊಗೊತೀನಿ, ಬೇಡ ಅನ್ನೋಷ್ಟು ದುಡ್ಡೋನಲ್ಲ ನಾನು. ಸರ್, ಯಾವ ಲೈಕ್ ಇವಾಗ ಇಂಡಸ್ಟ್ರಿ ಎಂಟ್ರಿ ಆದಮೇಲೆ ಒಂದು ಆಸೆ ಇರುತ್ತೆ, ಈ ಅವಾರ್ಡ್ ನಾನು ತಗೋಬೇಕು ಅನ್ನೋವಂಥದ್ದು. ಸೊ ಆ ರೀತಿ ಕನಸು ಏನಾದರೂ ಇದೆಯಾ ನಿಮಗೆ? ಇದೆ, ಖಂಡಿತವಾಗ್ಲೂ ನ್ಯಾಷನಲ್ ಅವಾರ್ಡ್ ತೊಗೋಬೇಕಂತಿದೆ, ಕನಸಿದೆ. ಅಂದರೆ ಪರ್ಫಾರ್ಮೆನ್ಸಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ತೊಗೋಬೇಕಂತ ಕೆಲಸ ಮಾಡ್ತಾಯಿದ್ದೀನಿ. ಮ್ಯಾನಿಫೆಸ್ಟ್ ಅಂದರೆ ಮೋಸ್ಟ್ಲಿ ಕೆಲಸ ಮಾಡೋದೇ ಅಲ್ವಾ. ಸೊ ಕೆಲಸ ಮಾಡ್ತಾಯಿದ್ದೀನಿ, ಅದಕ್ಕೆ ತೊಗೋಬೇಕು ಅಂತ ಕೆಲಸ ಮಾಡ್ತಿಲ್ಲ, ಕೆಲಸ ಮಾಡ್ತಿದ್ದೀನಿ. ಒನ್ ಫೈನ್ ಡೇ ಮೇ ಬಿ ಏನೋ ಒಂದು ಇರಬೇಕಲ್ವ ಮುಂದೆ ಗುರಿ. ಸೊ ಅದು ಒನ್ ಆಫ್ ದ ಏನಂತೀರ ಥಿಂಗ್ ಐ ಹ್ಯಾವ್ ಇನ್ ಮೈ ಲಿಸ್ಟ್. ಸೊ ಯಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿರ್ಮಾಣ ಸಂಸ್ಥೆಗೂ ಸಹ ದಿ ಸಿನಿಮಾಸ್ ಒಳ್ಳೆಯದಾಗಲಿ. ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಇದಿಷ್ಟು ನಟ ಹಾಗೂ ನಿರ್ಮಾಪಕ ದೀಕ್ಷಿತ್ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗಾಂಚ್ ನ್ಯೂಸ್, ಬೆಂಗಳೂರು.